ರಜನಿಕಾಂತ್ ನಾನು ಕ್ಲಾಸ್ಮೇಟ್ಸು, ಹೋಗೋ ಬರೋ ಫ್ರೆಂಡ್ಸು. ಅವನು ರಾಜಕಾರಣಕ್ಕೆ ಬಂದಿಲ್ಲ, ತಮಿಳ್ನಾಡು ರಾಜಕಾರಣಕ್ಕೆ ಬಂದಿಲ್ಲ. ಅವ್ನು ಕೇಳಿದ್ರೆ ಏನು ಹೇಳ್ತಾನೆ ಗೊತ್ತಾ? ಲೋ, ಇಟಿಗೆಲ್ಲ ಕೆಟ್ಟೋಗಿದೆ, ನನ್ನ ಕಟ್ಟಡ ಹೆಂಗೆ ಕಟ್ಟಲಿ ಅಂತಾರೆ. ಅಂದರೆ ಚುನಾವಣೆ ಸಮಯದಲ್ಲಿ ಜನಕ್ಕೆ ಹಣ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಅವನು ಅರ್ಥ ಮಾಡ್ಕೊಂಡು ಸರಿನಾ? ಮೊದಲ ಥರ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಘ ಸಂಸ್ಥೆಗಳನ್ನ ಭೇಟಿ ಮಾಡಿ ನಮ್ಮ ವಿಚಾರಗಳನ್ನ ಹೇಳೋಕ್ಕೆ ಸಾಧ್ಯ ಆಗಲ್ಲ. ಇದ್ರ ಮೂಲಕ ಮನುಷ್ಯರ ಮೂಲಭೂತ ಅವಶ್ಯಕತೆಗಳು ಏನಿದೆ ಅದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ಸಂಘ ಸಂಸ್ಥೆಗಳು ಒಂದು ವೇದಿಕೆಗೆ ಬರೋ ಥರ ಒಂದು ಹಕ್ಕೊತ್ತಾಯ ವೇದಿಕೆ. ನಮಗೆ ಮನೆ ಬೇಕು, ನೆರಳು ಬೇಕು, ನೀರು ಬೇಕು, ಉದ್ಯೋಗ ಬೇಕು, ಆರೋಗ್ಯ ಬೇಕು, ವಿದ್ಯೆ ಬೇಕು, ಮೂಲಭೂತವಾಗಿ ಇಷ್ಟು ಬೇಕು. ಇಷ್ಟನ್ನು ಮೊದಲು ಕೊಡಿ. ಆಮೇಲೆ ನೀವು ದೇವಸ್ಥಾನ ಆದರೂ ಕಟ್ಕೊಳ್ಳಿ, ಮಸೀದಿನಾದರೂ ಕಟ್ಕೊಳ್ಳಿ, ಚರ್ಚ್ ಆದರೂ ಕಟ್ಕೊಳ್ಳಿ. ನಮ್ಗೆ ಇಷ್ಟನ್ನು ಕೊಡಿ ಅಂತ ಕೇಳೋ ಒಂದು ಪ್ರೆಷರ್ ಗ್ರೂಪ್ ಮಾಡೋಕ್ಕೆ ಸಾಧ್ಯ ಇದೆಯಾ? ಸುಲಭ ಇಲ್ಲ. ಮಾಡಬಾರ್ದು ಅಂತ ಹೇಳ್ತಿಲ್ಲ, ಸುಲಭ ಯಾಕಿಲ್ಲ ಅಂತಂದರೆ ಹರಡೋಗ್ಬಿಟ್ಟಿದೆ. ಈ ಭ್ರಷ್ಟಾಚಾರ ತಾಂಡವಾಗಿ ಹರಡೋಗಿದೆ. ಅಂದರೆ ಶಾಸಕಾಂಗ ಸಂಪೂರ್ಣ ಪ್ರಬಲವಾದವ್ರ ಜೊತೆಯಲ್ಲಿ ಸೇರ್ಕೊಂಡ್ಬಿಡ್ತು. ಪ್ರಬಲವಾದವರು ಅಂತಂದ್ರೆ ಅರ್ಥ ಆರ್ಥಿಕವಾಗಿ ಯಾವುದ್ಯಾವ್ದು ಸಮಾಜಗಳು ಪ್ರಬಲವಾಗಿದ್ದಾವೆ ಅವು. ಮಠಗಳು ತಮ್ಮ ಕರ್ತವ್ಯವನ್ನು ತಾವು ಮಾಡಿಕೊಂಡು ಮಠಗಳಿಗೂ ಕೂಡ ಭಾಳಷ್ಟು ಸರ್ಕಾರದ ಸೌಲಭ್ಯಗಳನ್ನು ಕೊಟ್ಟು ಇವ್ರು ಹೇಳ್ದಂಗೆ ಮಾಡೋ ಥರದಲ್ಲಿ ಮಾಡಿಟ್ಕೊಂಡ್ಬಿಟ್ರು ಒಂದು ಪೀರಿಯಡ್ನಲ್ಲಿ. ಹಾಗಂತ ನಾನು ಟೀಕೆ ಮಾಡ್ತಾ ಇಲ್ಲ. ಆದರೆ ಎಲ್ಲ ಮಠಗಳಿಗೂ ಹಂಗಿದಾವ? ಹಿಂದುಳಿದ ವರ್ಗದ ಮಠಗಳನ್ನ ಯಾವ್ದಾನ ಹೋಗ್ಬೇಕಂಬಂದು ನೀವು ಅವು ಪರಿಸ್ಥಿತಿ ಏನಾಗಿದ್ದಾವೆ? ಯಾರು ಚೀಫ್ ಮಿನಿಸ್ಟರ್ ಆಗಿರ್ತಾರೋ ಅವ್ರ ಮಠ ಬೇರೆ, ಯಾರು ಮಂತ್ರಿ ಆಗಿರ್ತಾರೋ ಅವ್ರ ಮಠ ಬೇರೆ. ಹಾಗೆ ಇವ್ರು ಯಾರು ಮಂತ್ರಿ ಆದವರು ಆ ಮಠಗಳು ನೀನು ಗಮನಿಸೋಕ್ಕೂ ಹೋಗಲಿಲ್ಲ. ಏನಿಲ್ಲ, ಇದು ಸುಮ್ಮನೆ ನನ್ನ ಜನರಲ್ ಮಾತಾಡಿ. ನೀವು ಹೇಳಿದ ಉದ್ದೇಶ 100% ಕರೆಕ್ಟು. ಎಲ್ಲರನ್ನೂ ಒಗ್ಗೂಡಿಸೋದು ಅಂತಂದರೆ ಈಗ ನಮ್ಮ ಹೋರಾಟಗಾರೆಲ್ಲ ಒಂದು ಸತಿ ಆಗಬೇಕು ಅಂತ ತೀರ್ಮಾನ ಮಾಡಿದ್ರು. ನಾಯಕರು ಯಾರಾಗಬೇಕು ಅನ್ನೋ ಕಿತ್ತಾಟದಲ್ಲಿ ಅವರು ಮುಳುಗೋಗ್ಬಿಡ್ತೀವಿ. ಈಗ ನೀವು ಹೇಳಿದ್ದು ಸಂಘ ಸಂಸ್ಥೆ, ರೈತ ಸಂಘದವ್ರು ಎಂಥ ಪ್ರಬಲವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ. ಇವತ್ತು ನೀವು ಏನು ಕಟ್ಟಬೇಕಾಗಿರಲಿಲ್ಲ, ಇದು ಚಿಂತನೆ ಅದೊಂದು ಬೆಳೆದಿದ್ರೆ ಸಾಕಾಗಿತ್ತು. ಒಂದಾಗಿ ನಂಜುಂಡಸ್ವಾಮಿ ಅವ್ರ ಪೀರಿಯಡ್ನಿಂದ ಶುರುವಾದಾಗ, ಆಮೇಲೆ ಪುಟ್ಟಣ್ಣಯ್ಯನವ್ರು ಇರ್ಬೋದು, ಆಮೇಲೆ ಇವನ್ ಕೋಡಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಬಡಗೂರು ಇವರೆಲ್ಲರೂ ಒಟ್ಟಿಗೆನೆ ಇದ್ದಿದ್ದು ಕೊನೆಗೆ ಎಲ್ಲೆಲ್ಲೂ ಚಿದ್ರೊಡ್ದು ಏರಿಯಾ ವಯಸ್ಸಾಗೋಯ್ತು. ಕಬ್ಬು ಬೆಳೆಗಾರರದು ಎಲ್ಲ ಸಂಘಟನೆಗಳು ಇವ್ರನ್ನ ಅವರಲ್ಲಿ ನಾಯಕರು ಯಾರು? ಎಲ್ಲ ನಾಯಕರಾಗ್ಬಿಟ್ರೆ ಕಾರ್ಯಕರ್ತರು ಯಾರು? ಅಲ್ಲಿ ನಿಮಗೆ ಕಾರ್ಯಕರ್ತರಕ್ಕೆ ಸಾಧ್ಯವೇ ಇಲ್ಲವಲ್ಲ. ಇದು ಅಷ್ಟು ತ್ಯಾಗಜೀವಿ ಮಾಡ್ಕೊಂಡು ನಾನು ಚುನಾವಣೆಗೆ ನಿಲ್ಲೋದಿಲ್ಲ, ನಾನು ಮಾಡಲ್ಲ ಅನ್ನೋ ಒಂದು ಪ್ರತಿಷ್ಠಿತ ಒಬ್ಬ ವ್ಯಕ್ತಿ ಸಿಕ್ಕಿದಾಗ ಚುನಾವಣೆಗೆ ನಾನು ನಿಲ್ಲಲ್ಲ, ಮತ್ತು ನನಗೆ ಯಾವುದೂ ಅಧಿಕಾರ ಬೇಕಾಗಿಲ್ಲ, ಆದರೆ ನಿಮಗೆ ಬೆಂಬಲ ಕೊಡ್ತೀನಿ ಬನ್ನಿ, ನೀವು ಯಾರು ಬೇಕಾದ್ರೂ ಆಗಿ ನಿಮ್ಮ ಊರುಗಳಲ್ಲಿ ಯಾರು ಬೇಕಾದ್ರೂ ಚುನಾವಣೆಗೆ ತಾಲೂಕ್ ಪಂಚಾಯತಿ ಮೆಂಬರ್ ಆಗ್ಬೋದು, ಯಾರು ಬೇಕಾದರೂ ಜಿಲ್ಲಾ ಪಂಚಾಯತಿ ಆಗ್ಬೋದು, ಸಾಮರ್ಥ್ಯ ಇದ್ದರೆ ಬನ್ನಿ, ನಾನು ಅದಕ್ಕೆ ನಿಂತ್ಕೊತೀನಿ ಅನ್ನೋ ಒಬ್ಬ ವ್ಯಕ್ತಿತ್ವ ಇರೋರು ಬೇಕಲ್ಲ. ಅವ್ರು ಆಸೆ ಪಡಬಾರ್ದು. ಈಗ ಅಣ್ಣಾ ಹಜಾರೆ ಇರ್ಬೋದು, ಆಮೇಲೆ ಜಯಪ್ರಕಾಶ್ ನಾರಾಯಣ ವಿಚಾರ ಹೇಳಿದ್ನಲ್ಲ, ಈ ಥರದವರು ಯಾರು ಸಿಗ್ತಾರೆ? ಮಹಾತ್ಮ ಗಾಂಧಿ ಥರದವ್ರು. ಅಲ್ಲ, ಇಷ್ಟು ವಯಸ್ಸಾದ್ಮೇಲೆ ನಮಗೆ ಆ ಪಾತ್ರ ನಾವು ವಹಿಸ್ಕೊಂಡು ಯಾಕೆ ಯುವಕರನ್ನ ಸಂಘಟನೆ ಮಾಡಬಾರ್ದು? ಬಿಟ್ಟು ನಾವು ವಹಿಸ್ಕೋಬಾರ್ದು ಅಂತ ಹೇಳಿದ. ಇವತ್ತಿನ ಕಾಲಘಟ್ಟದಲ್ಲಿ ನೀವಾಗಲಿ ನಾನಾಗಲಿ ಹಣ ಇಲ್ಲದೆ ಹೇಗೆ ಮಾಡ್ತೀರಾ? ಮಿನಿಮಮ್ ಹಣ ಯಾಕೆ ಬೇಕು ಅಂತ ಹೇಳ್ತೀನಿ. ಎಷ್ಟು ಜಿಲ್ಲೆ ಇದೆ ಕರ್ನಾಟಕ ರಾಜ್ಯದಲ್ಲಿ? 31 ಜಿಲ್ಲೆ. ಅದರೊಳಗೆ ವೆರೈಟೀಸ್ ಇದೆ. ವೀರಶೈವರ ಏರಿಯಾ ಒಂದು, ಒಕ್ಕಲಿಗರ ಏರಿಯಾ ಒಂದು, ಇನ್ನು ಜನರಲ್ ಆಗಿ ಮುಸಲ್ಮಾನರನ್ನ ಒಂದು ವಿರೋಧ ಮಾಡಿರ್ತಕ್ಕಂಥ ರಾಜಕೀಯ ಪಕ್ಷ, ಇನ್ನೊಂದು ಪಕ್ಷ, ಹಿಂಗೆ ಈ ಥರದ್ದು ಹೋಗಿದೆ ಚಿದ್ರ ಮನಸ್ಸುಗಳು. ನೀವು ಇವೆಲ್ಲರೂ ಓಡಾಡಬೇಕಾದ್ರೆ ತಿರುಗಬೇಕಾದ್ರೆ ಕನಿಷ್ಠ ನೀವೇನು ನಡ್ಕೊಂಡು ಹೋಗ್ತೀರಾ? ನಾನು ಸುಮ್ಮನೆ ಪ್ರಾಕ್ಟಿಕಲಾಗಿ ಮಾತಾಡೋಣ. ವೆಹಿಕಲ್ಗಳು ಬೇಕು. ನೀವು ಒಬ್ಬರೇ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ನೀವು ಬಡ್ಕೊಳ್ಳೋಕ್ಕಾಗುತ್ತಾ? ನಿಮ್ಮದು ಅಂತ ಇಷ್ಟಪಟ್ಟಾದ್ಮೇಲೆ ನಿಮ್ಮನ್ನು ಕರ್ಕೊಂಡೋಗಿ ರಿಸೀವ್ ಮಾಡಿಕೊಂಡು ಅಥವಾ ಅನುಯಾಯಿಗಳ ಜೊತೆಲಿ ಪ್ರಚಾರ ಮಾಡೋರು ಬೇಕಾಗುತ್ತಲ್ಲ. ಈ ಊರು ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಅಲ್ಲಿಗೆ ಒಂದು ಅರಳಿಕಟ್ಟೆನಲ್ಲಿ ಒಂದು 200 ಜನ ಸೇರಿಸೋರು ಆಗಬೇಕಲ್ಲ. ಅದಕ್ಕೆ ಸರ್ ಈ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ನಾವು ಈ ದಲಿತ ಸಂಘಟನೆ, ರೈತ ಸಂಘಟನೆ, ಕಾರ್ಮಿಕ ಸಂಘಟನೆ, ಎಲ್ಲ ಸಂಘಟನೆಗಳನ್ನು ಒಂದು ವೇದಿಕೆಯಲ್ಲಿ ತಂದು ರಾಜಕೀಯೇತರ ಮೂಲಭೂತ ಅವಶ್ಯಕತೆಗಳು ಎಲ್ಲ ಜನಕ್ಕೂ ಸಿಗೋ ಥರ ಮಾಡೋ ಅಂಥ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದು? ಈ ಆಸಕ್ತಿ ನಿಮ್ಮ ಇದನ್ನು ನಾನು ತುಂಬ ಸ್ವಾಗತಿಸ್ತೀನಿ. ಎಲ್ಲರಲ್ಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಸತಿ MLA ಆಗಬೇಕು ಅಂತಲೋ, ಇನ್ನೊಂದೇನೋ ಆಗಬೇಕು ಅಂತ, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು ಅಂತಲೋ ಬಂದಾಗ ಪಾರ್ಟಿಗಳಲ್ಲಿ ಅವು ಬೇಡ ಅಂತ ನಾನು ಹೇಳೋಕ್ಕಾಗಲ್ಲ. ಮೆಜಾರಿಟಿ ಅವೇ ಆಗಿಬಿಟ್ಟಾಗ ಹೆಂಗೆ ಸಂಘಟನೆ ಮಾಡ್ತಾರೆ? ಮತ್ತು ಯಂಗ್ಸ್ಟರ್ಸ್ ಏನು ಸಂದೇಶ ಕೊಡೋಣ ನಾವು? ಭವಿಷ್ಯನೇ ಇಲ್ವೇ? ಈ ಮೀಡಿಯಾ ಯೂಸ್ಕೊಂಡು ಇದೇ ಥರದ ಭಾಷಣಗಳು ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅಲ್ಲ, ಭವಿಷ್ಯನೇ ಇಲ್ವೇ ಹಾಗಾದ್ರೆ ನಮ್ಮ ರಾಜ್ಯದ ಜನತೆಗೆ? ಅದೇ ಈಗ ಜಿಲ್ಲೆ ಅಂತ ಒಂದು ಬಂತಪ್ಪ, ಅದು ರಾಷ್ಟ್ರ ಪಕ್ಷ ಅಲ್ಲ ಇರಲಿ. ಜಿಲ್ಲೆ ಅಂತ ಬಂದ ತಕ್ಷಣ ಈಗ ಅದನ್ನು ಹೇಗೆ ಹತ್ತಿಕ್ತಿದ್ದಾರೆ ನೋಡಿ.
ಅದು ಬಂದಿದ್ದ ಉದ್ದೇಶ ಏನಕ್ಕೆ? ಅಲ್ಲ, ಇವರು ಯಾಕೆ ಹತ್ತಿಕ್ತಾರೆ ಅಂದರೆ ಅದು ಬೆಳೆಯುತ್ತೆ ಅನ್ನೋ ಅನುಭವ ಅವ್ರಿಗೆ. ನೀವು ಮಾಡಿದ್ರು ಅದೇ ತಾನೇ. ನಾನು ರಾಜ್ಯದಲ್ಲಿ ಇಂಥ ಪ್ರಯತ್ನ ಮಾಡಿದಾರ ಯಾರಾದರೂ? ಎಲ್ಲ ಸಂಘಟನೆ ಮಾಡಿದ್ದಾರೆ. ಈಗ ರೈತ ಸಂಘ ಮಾಡಿದ್ರು, ಆಗ್ಲಿಲ್ಲ. ಕನ್ನಡ ಹೋರಾಟಗಾರರು ವಾಟಾಳ್ ನಾಗರಾಜ್ ಅವರಿಂದ ಹಿಡಿದು ಪಕ್ಷನೂ ಕಟ್ಟಿ ಎಲ್ಲ ಮಾಡ್ಕೊಂಡು ಬಂದ್ರು. ನಾರಾಯಣಗೌಡರದು ಇದೆ ಇವತ್ತು. ರಮೇಶ್ ಅವೆಲ್ಲ ಎಲ್ಲರೂ ನಾನು ನಾಯಕರಾಗಬೇಕು ಅಂತಾರಲ್ಲ. ನೀನ್ ನಾಯಕರಾಗದೆ ಬಂದ್ರು ಕೂಡ ನಿನ್ ಜೊತೆ ಸುತ್ತ ಇರೋರು ಯಾರಾಗ್ತಾರೆ? ನಿನಗೆ ಆ ಭಾವನೆ. ಆಮೇಲೆ ನೀವೆಂದು ಹೇಳ್ತೀರಾ ರಾಜಕೀಯೇತರ ಅಂದ ತಕ್ಷಣ ಬರೋರೇ ಇರಲ್ಲ. ಮತ್ತೆ ಸಮಸ್ಯೆಗೆ ಪರಿಹಾರ ಏನು? ಕಾಲನೇ ಉತ್ತರ ಕೊಡ್ಬೇಕು ನನ್ನ ಲೆಕ್ಕದಲ್ಲಿ. ಹಾಗಾದ್ರೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಹೇಗೆ? ಏನ್ ಮಾಡ್ತೀವಿ ಸುಮ್ಮನೆ? ನೀವು ದುಡ್ಡು ಎಲ್ಲಿ ತರ್ತೀರಾ ಹೇಳಿ? ದುಡ್ಡಿಲ್ಲ ನಮ್ಮ ಹತ್ರ. ಕನಿಷ್ಠ ನನಗೆ ಒಂದೊಂದೂವರೆ ಕೋಟಿನಾದ್ರೂ ಇಲ್ದ್ರೆ 30 ಜಿಲ್ಲೆ ಸುತ್ತಿ ಒಂದಿಷ್ಟು ಮೊಬಲೈಸ್ ಮಾಡ್ಕೊಂಡು ಖರ್ಚು ಮಾಡ್ಕೊಂಡು ಒಂದು ಸಣ್ಣ ಸಣ್ಣ ಕಾರ್ಯಕ್ರಮ ಮಾಡಕ್ಕೆ 1 ಕೋಟಿ ಬೇಕಲ್ಲ ಎಲ್ಲನೂ. ನಿಮ್ಮ ಅನುಭವದಲ್ಲಿ ಪರಿಹಾರ ಹೇಳಿ. ನನಗೆ ಪರಿಹಾರ ಸಂದರ್ಭನೇ ಕೂಡ ಬರ್ಬೇಕು ಸರ್. ಏನೋ ಒಂದು ದೊಡ್ಡ ಈಗ ಇವರು ಬೇಡ ಅಂತ ವಿರೋಧ ಮಾಡ್ತಕ್ಕಂಥದ್ದು ಜನರಲ್ಲಿ ಮನೋಭಾವನೆ ಎದ್ದಾಗ ನೀವು ಹೋದರೆ ನೀವು ನಾಯಕರಾಗ್ತೀರ. ನಾನು ನಾಯಕ ಅಂತ ಹೋದರೆ ನಾಯಕರಾಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಸರ್, ಈಗ ಅದಕ್ಕೆ ರಾಜ್ಕುಮಾರ್ನಂತ ಒಬ್ಬ ವ್ಯಕ್ತಿತ್ವ ಇಲ್ಲ ನಮಗೀಗ. ಇದ್ದವರು ಕೂಡ ಅದ್ಯಾವ್ಯಾವುದ್ರಲ್ಲಿ ಹಿಂದೆ ಹೋಗ್ಬಿಟ್ಟಿದ್ದಾರೆ. ಹಣ ಮತ್ತೊಂದು ನಮ್ಮಲ್ಲಿ ಯಾವ್ಯಾವುದೋ ಪಾರ್ಟಿಯ ಜೊತೆ ಸಾಮೀಲಾಗಿರ್ತಕ್ಕಂಥದ್ದು ಏನೇನೋ ಆಗೋಗಿರ್ತಾರೆ. ಹಂಗೆ ಬಿಚ್ಚು ಮನಸ್ಸಿನಿಂದ ಬರ್ತಕ್ಕಂಥವ್ರು ಯಾರಿದ್ದಾರೆ? ಬಂದರೂ ಈ ಸ್ಟ್ರಗಲ್ನ ಫೇಸ್ ಮಾಡೋಕ್ಕೆ ಇಷ್ಟಪಡೋರು ಯಾರಾಗ್ತಾರೆ? ನಾನು ಆಗ್ತೀನಿ. ಸಂತೋಷ. ನಿಮಗೆ ಗೊತ್ತು, ಆಗ್ತೀರ. ರಜನಿಕಾಂತ್ ನಾನು ಕ್ಲಾಸ್ಮೇಟ್ಸು, ಹೋಗೋ ಬರೋ ಫ್ರೆಂಡ್ಸು. ಅವನು ರಾಜಕಾರಣಕ್ಕೆ ಬಂದಿಲ್ಲ, ತಮಿಳ್ನಾಡು ರಾಜಕಾರಣಕ್ಕೆ ಬಂದಿಲ್ಲ. ಅವ್ನು ಕೇಳಿದ್ರೆ ಏನು ಹೇಳ್ತಾನೆ ಗೊತ್ತಾ? ಲೋ, ಇಟ್ಕೆಗಳೆಲ್ಲ ಕೆಟ್ಟೋಗಿದೆ, ನಾನು ಕಟ್ಟಡ ಹೆಂಗೆ ಕಟ್ಟಲಿ ಅಂತಾನೆ. ಅಂದರೆ ಚುನಾವಣೆ ಸಮಯದಲ್ಲಿ ಜನಕ್ಕೆ ಹಣ ಕೊಟ್ಟು ಅಭ್ಯಾಸ ಮಾಡಿಬಿಟ್ಟಿದ್ದಾರೆ. ಇಟ್ಕೆಗಳೇ ಕೆಟ್ಟೋಗಿದೆ, ನಾನು ಕಟ್ಟಡ ಹೇಗೆ ಕಟ್ಟಲಿ ಅಂತಾನೆ. ಅವನ ಅರ್ಥ ಮಾಡ್ಕೊಂಡು ಸರಿನಾ? 100% ಸರಿ ಇದೆ. ಇವತ್ತು ನೀವು ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ಸರ್. ಯಾವುದೋ ಒಂದು ಖಾನ್ದಾನ್ ಒಬ್ಬ ಬರ್ತಾ ಇದೆ, ಬೆಳಗಾಂ ಹೆಸರುಗಳು ಹೇಳಲ್ಲ, ಒಂದು 4-5 ಜನದ ಜೊತೆಲಿದೆ. ಅದು ಇಡೀ ಬೆಳಗಾಂ ಇಡ್ತಾ ಅಂತ ನಾನು ಹೇಳ್ತಿರೋದು ಹಣಕಾಸಿನ ವಿಚಾರದಲ್ಲಿ. ಸಕ್ಕರೆಯ ಲಾಬಿ ಇರ್ಬೋದು, ಪೊಲಿಟಿಕಲ್ ಸ್ಟ್ರೆಂತ್ ಇರ್ಬೋದು. ಹಾಗೆ ಗುಲ್ಬರ್ಗ ಒಂದು ಗ್ಯಾಂಗಲ್ ಇರ್ತದೆ, ದಾವಣಗೆರೆದು ಒಂದು ಸಂಸ್ಥಾನವೇ ಸಪ್ರೇಟ್ ಇರ್ತದೆ. ಅವ್ರ ಇನ್ಸ್ಟಿಟ್ಯೂಟ್ಗಳಲ್ಲೇ ನಿಮ್ಮ ವೋಟರ್ಸು ಔಟ್ ಆಫ್ ನಿಮ್ದು ಒಂದು ಕ್ಷೇತ್ರದಲ್ಲಿ 30% ವೋಟರ್ಸ್ ಅವ್ರದ್ದೇ ಇದ್ದಾವೆ. ಅವ್ರದ್ದೇ ಅಂದರೆ ಅವ್ರು ಹೇಳ್ದಂಗೆ ಹಾಕುವಂಥವ್ರು. ಗುಲಾಮಗಿರಿ ಹೋಗೇ ಇಲ್ಲ ನಮ್ಮಲ್ಲಿ. ಈಗ ನಾವು ಕೆಲಸ ಮಾಡ್ತೀವಿ ಯೂನಿವರ್ಸಿಟಿಗಳಲ್ಲಿ ಅಂತ ಇಟ್ಕೊಳ್ಳಿ ಸರ್. ಆ ಯೂನಿವರ್ಸಿಟಿ ಪ್ರೈವೇಟ್ ಯೂನಿವರ್ಸಿಟಿ, ಅದರಲ್ಲಿ ಒಟ್ಟು ಒಂದು 3,000-4,000 ಜನ ಕೆಲಸ ಮಾಡ್ತಿದ್ದಾರೆ. ನನ್ನ ಮಾತು ಕೇಳ್ತಾರೆ, ಪ್ರೀತಿಸ್ತಾರೆ, ಹಾರ ಹಾಕ್ಸ್ಕೊತಾರೆ, ತಬ್ಕೋತಾರೆ, ಎಲ್ಲ ಮಾಡಿ. ಹಾಗಾದರೆ ಚಂದ್ರು, ಶಕ್ತಿವಂತರು, ಯುಕ್ತಿವಂತರು, ಧನವಂತರೇ ಆಳ್ತಾ ಇದ್ರೆ ಬಡವರಿಗೆ ನ್ಯಾಯ ಎಲ್ಲಿ ಸಿಗುತ್ತೆ? ಅದಕ್ಕೆ ಸರ್, ಅದಕ್ಕೆ ಯಾವುದೋ ಒಂದು ಹುಟ್ಕೊಳ್ಳುತ್ತೆ ಸರ್, ಬರ್ತದೆ. ಹುಟ್ಕೊಡುತ್ತೆ ಅಂತ ಕಾಯಕ್ಕಾಗುತ್ತೆ? ನಾವು ಹುಟ್ಟಾಕ್ಬೇಕಲ್ವಾ ಸರ್? ಈಗ ಸ್ವಾತಂತ್ರ್ಯ ತರದ ಹುಟ್ಟಾಕಿದ್ರೆ ಅದು ಎಷ್ಟೋ ವರ್ಷ ಸತತವಾಗಿ ಬಂದ ಮೇಲೆ ಅದು ನಾವು ಶುರು ಮಾಡೋಣ, ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ. ನೀವು ಮಾಡಿದ್ರೆ ನಾನು ಬೆಂಬಲಿಸ್ತೀನಿ, ಬಟ್ ನನ್ನ ಕೈಲಾಗಲ್ಲ. ನಾನು ಒಪ್ಕೋತೀವಿ. ಮಾಡ್ತಾ ಇದ್ದೀರಲ್ಲ ಸರ್, ಒಂದು ಪಕ್ಷದ ಅಧ್ಯಕ್ಷನಾಗಿ ಎಷ್ಟು ದಿವಸ ಆದ್ರೂ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಇವತ್ತು ಅದಕ್ಕೆ ನಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಮಾಡಿ 2 ವರ್ಷದ ಮೇಲೆ ಆಯ್ತು. ಕಾಸಿಲ್ಲದೆ ನೀನೇನು ಮಾಡೋಕ್ಕಾಗಲ್ಲ. ಯಾರನ್ನ ಕರೆದು ಅದಕ್ಕೆ ವಾಮ ಮಾರ್ಗದಲ್ಲಿ ಇವರು ದುಡ್ಡು ಸಂಪಾದನೆ ಮಾಡಿ ರಾಜಕೀಯ ಮಾಡ್ತಾರ? ಅವ್ರು ಮಾಡ್ತಿದ್ದಾರೆ. ಇವತ್ತು ಜನ ಸೇರಿಸ್ತಿದಾರಲ್ಲ ಎಲ್ಲ ಲಕ್ಷಗಟ್ಟೆ. ಮತ್ತೆ ಸ್ವಾಭಿಮಾನದ ಮಾರ್ಗ ಯಾವುದಿದೆ? ನ್ಯಾಯವಾದ ಮಾರ್ಗ ಯಾವುದಿದೆ? ನಾವು ಬದುಕೊಂಡು ಹೋಗ್ತಿರೋದು ಬಿಟ್ಟರೆ ಇನ್ನೇನೂ ಇಲ್ಲ. ಅಲ್ಲ, ಈ ಚಳುವಳಿ ಮಾಡಕ್ಕೆ, ಈ ಆಂದೋಲನ ಮಾಡಕ್ಕೆ ದುಡ್ಡಿರೋ ಜನಗಳಿಗೆ ನಿಮ್ಮ ಜೊತೆ ಪ್ರಾಮಾಣಿಕವಾಗಿರೋರು, ಅವ್ರ ಆಸೆ ಇಲ್ದಿರೋ ಬಂದು ಸೇರ್ಕೋಬೇಕಾಗತ್ತೆ. ಎಲ್ಲಿ ಹುಡುಕ್ತೀರಾ? ಅಲ್ಲ, ಅವ್ರಿಗೆ ಲಾಭ ಇಲ್ಲದೆ ಯಾರು ಬರ್ತಾರೆ ನಮ್ಮ ಜೊತೆ? ಅಲ್ಲಿ ಮುಗಿದೋಯ್ತಲ್ಲ ಅಲ್ಲಿ ಕತೆ. ಅಲ್ಲ, ಲಾಭ ಇರೋರು ಬರಲ್ಲ. ಲಾಭದ ನಿರೀಕ್ಷೆ ಇಲ್ಲದೆ ನಾಡು ಆ ಥರ ಶ್ರೀಮಂತರು ಯಾರು ಬರ್ತಾರೆ? ನಾಡು ನೋಡಿ ದೇಶ ಅನ್ನೋರು ಯಾರು ಇದ್ದಾರಾ? ನಾವು ಯಂಗ್ಸ್ಟರ್ಸ್ಗೆ ಏನು ಸಂದೇಶ ಕೊಡ್ತಾ ಇದ್ದೀವಿ? ಇದೇ ಈ ಮೀಡಿಯಾ ಉಪಯೋಗ. ನಾವಿಬ್ರು ಜನಪ್ರಿಯ ಕಲಾವಿದರು. ಅಲ್ಲ, ನಾನು ಜನಪ್ರಿಯ ಇದ್ಕೊಳ್ಳಿ, ಒಂಥರ ವಿಶಿಷ್ಟವಾಗಿ ಕ್ರೇಜ್ ಬಂದು ಜನ ಬರ್ತಾರಲ್ಲ ಈಗ ಸಿನಿಮಾದಲ್ಲಿ, ಯಾರು ಆ ಥರ ನಟರಲ್ಲ ನಾವಿಬ್ರು. ಒಪ್ಕೋಬೇಕು. ಈಗ ಆ ದರ್ಶನ್ ಎಲ್ಲಾದರೂ ಇರಲಿ, ಅದು ಬಂತು ಹೇಳ್ತಿದ್ದೀನಿ. ಇವತ್ತು ಆಚೆಗಡೆ ಬಂದ ಅಂದ ತಕ್ಷಣ ಜನ ಸೇರ್ತಾರೆ, ಫಾಲೋಯಿಂಗ್ ಇದೆ. ಆ ಥರ ಅವ್ರ ಫ್ಯಾನ್ಸು ಅಲ್ಲ, ಫ್ಯಾನ್ಸೇ ಅವ್ರ ಫ್ಯಾನ್ಸ್. ಬಟ್ ಸಂಘಟನೆಗೆ ಆ ಥರ ಫ್ಯಾನ್ಸ್ ಸಿಕ್ಬಿಟ್ರೆ ನಿಮಗೆ ಸಂಘಟನೆ ಆಗುತ್ತೆ. ಮಿಕ್ಕಿದ್ದು ಅದು ದಾರಿ ತಪ್ಪೋದು. ಅದು ಮುಂದಿನ ದಿನಗಳಲ್ಲಿ ಇವ್ರಿಗೇನಾಗಿದ್ದು ಹೇಳಿ ನೋಡೋಣ. ವಿಜಯ್ಗೆ ಫ್ಯಾನ್ಸೇ ತಾನೇ ಸೇರ್ಕೊಂಡಿದ್ದು. ಈಗ ಅವರು ಸೋಷಿಯಲ್ ಮೀಡಿಯಾನ ಭಾಳ ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡ್ರು ಸರ್. ಮಾಡೋದಕ್ಕಿಂತ ಮುಂಚೆ ಆತ
ಪ್ರತಿಯೊಂದು ಜಿಲ್ಲೆನಲ್ಲೂ ಒಂದು 8-12 ವರ್ಷದಿಂದ ಓಡಾಡಿದ್ದಾನೆ, ಕೆಲಸ ಮಾಡಿದ್ದಾನೆ. ಮಾಡಿದ. ಅವನ ಹತ್ರ ಹಣ ಇತ್ತು, ಅವನಿಗೆ ಖರ್ಚು ಮಾಡ್ಕೊಂಡು ತಾನೇ ಖರ್ಚು ಮಾಡ್ಕೊಂಡು ಮಾಡ್ತಕ್ಕಂಥ ಅಷ್ಟು ಕೋಟಿಗಟ್ಟಲೆ ದುಡ್ಡಿತ್ತು ಪಾಪ್ಯುಲಾರಿಟಿಯಿಂದ. ಹೌದು, ಒಂದು 200 ಕೋಟಿ ಖರ್ಚಾಗತ್ತೆ ಈ ಪಾರ್ಟಿಗೆ ಅಂತ ಧೈರ್ಯ ಇತ್ತು ಅವನಿಗೆ. ಅವನಿಗೆ ಜನಪ್ರಿಯತೆ ಇತ್ತು, ಹಣ ಇತ್ತು. ನಮಗೇನಿದೆ? ನಮ್ಗೆ ಎರಡೂ ಇಲ್ಲ. ಇದೇ ಸ್ವಲ್ಪ ಜನಪ್ರಿಯತೆ, ಹಣ ಅಂತೂ ಎಲ್ಲಿದೆ? ಈಗ ಅದನ್ನು ಹೆಂಗೆ ಕಟ್ತೀರ ನೀವು? ಯಾವ ಊರಿಗೆ ಹೋಗಿ ಕೇಳಿದ್ರೆ ಆಯ್ತು ಸರ್ ನಿಮ್ಮ ಜೊತೆಲಿ ನಾವು ಒಂದು 25 ಜನ ಇರ್ತೀವಿ, ಚಪ್ರ ಹಾಕಬೇಕು, ಇದು ಹಾಕಬೇಕು, ₹1,00,000 ಕೊಟ್ಟರೆ ಕನಿಷ್ಠ, ಅದು 100 ಜನ ಸೇರ್ಸೋಕ್ಕೆ ಅಂತ ಕೇಳ್ತಾರೆ. ಸರ್, ಬಾಬಾ ಸಾಹೇಬು ಏನು ಹೇಳಿದ್ದಾರೆ? ಅಧ್ಯಯನ, ಆಂದೋಲನ, ಅಧಿಕಾರ. ಅಧ್ಯಯನ ಮಾಡಿ ಒಳ್ಳೆ ಕಾರ್ಯಕರ್ತರಾಗಬೇಕು, ಫ್ಯಾನ್ಸ್ ಅಲ್ಲ, ಒಳ್ಳೆ ಕಾರ್ಯಕರ್ತರಾಗಬೇಕು, ಅಧ್ಯಯನ ಮಾಡಬೇಕು, ಆಮೇಲೆ ಚಳುವಳಿ ಮಾಡಬೇಕು, ಆಮೇಲೆ ಕಾನೂನು ಮಾಡೋ ಜಾಗದಲ್ಲಿ ಅವ್ರು ಕೂತ್ಕೋಬೇಕು. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅಸ್ಪೃಶ್ಯರಿಗೆ ಭಾಳ ಅನ್ಯಾಯ ಆಗಿದೆ ಸಾವಿರಾರು ವರ್ಷಗಳಿಂದ. ಅದನ್ನು ಸರಿ ಮಾಡೋಣ ಅಂತಂದರೆ ಸಂವಿಧಾನದಲ್ಲಿ ಅವಕಾಶ ಇದ್ದರೂ ರಾಜಕಾರಣದಲ್ಲಿ ಅವಕಾಶ ಆಗ್ತಾಯಿಲ್ಲ. ಅಲ್ಲ, ಸಂವಿಧಾನವನ್ನು ಮೀರಿ ನಾವು ವ್ಯವಸ್ಥೆಯನ್ನು ಕಟ್ಕೊಂಡ್ಬಿಟ್ಟಿದ್ದೀವಿ ಈಗಾಗಲೇ. ಆಮೇಲೆ ನಾವು ಸಂಪೂರ್ಣ ಬ್ರೈನ್ ವಾಶ್ ಮಾಡಿದ್ದೀವಿ ಸಮಾಜದಲ್ಲಿ ಸುಮಾರು ಜನನ. ಇವತ್ತು ಒಂದು ಪಕ್ಷ ಧಾರ್ಮಿಕವಾಗಿ ಅದು ಮೌಢ್ಯನೋ ಮತ್ತೊಂದೋ ಮಗದೊಂದು ಸಂಪೂರ್ಣ ಅದರಿಂದ ಹೋಗೋ ಥರದಲ್ಲಿ ಒಂದು ಗುಂಪು ಸೇರ್ಕೊಳ್ತು. ಅದು ಸ್ಟ್ರಾಂಗ್ ಆಗೋಯ್ತು. ಇವತ್ತು ಅಧಿಕಾರ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರದ ಕೈನಲ್ಲಿರೋದು ರಾಮ ಮಂದಿರ ಅಸ್ತ್ರ ಆಗುತ್ತೆ ಹೊರತು ರಾಮನ ಚಿಂತನೆ ಬಗ್ಗೆ ಯೋಚನೆ ಪ್ರಶ್ನೆ ಇಲ್ಲವೇ ಇಲ್ಲ. ನಮ್ಮೂರಿನ ರಾಮ ಏನಾಗಬೇಕು ಅನ್ನೋ ಯೋಚನೆ ಯಾರಿಗೂ ಇಲ್ಲ. ನಮ್ಮೂರಿನ ರಾಮನಂಥ ಕ್ಯಾರೆಕ್ಟರ್ ಏನಾಗಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ರಾಮ ಮಂದಿರ ನಮ್ಮೂರಿನ ಹನುಮಂತನ ದೇವಸ್ಥಾನ ಸೋರ್ತಾ ಇದೆ, ಮಳೆ ಬರ್ತಾ ಇದೆ, ಅವನಿಗೆ ಬಿಸಿಲು ಚಳಿ ಕೊಡೆನೂ ಇಲ್ಲ ಇವತ್ತು ಬಟ್ ಆ ರಾಮ ಮಂದಿರನೇ ಏನಾಯ್ತು ಇವತ್ತಿನ ದಿವಸ? ಅಂದರೆ ಎಂಥ ಕಾರ್ಯಕರ್ತರು ಸೇರ್ಕೊಂಡ್ರು? ರಾಮ ಮಂದಿರ ಕಟ್ಟಿದಂಥ ಉದ್ದೇಶ ಏನು? ಒಬ್ಬ ಆದರ್ಶ ವ್ಯಕ್ತಿತ್ವ, ರಾಮ ರಾಜ್ಯ ಆಗಬೇಕು ಅಂತ. ಅದು ಕೃಷ್ಣ ರಾಜ್ಯಕ್ಕಿಂತ ಹಾಳಾಗೋಯ್ತಲ್ಲ ಅದು. ಅಂದರೆ ಯಾರನ್ನ ನಂಬಿ ನೀವು ಮಾಡಿದ್ರೋ ಈ ಕೆಲಸನೆಲ್ಲ, ಚುನಾವಣೆಯಲ್ಲಿ ಗೆದ್ದರು, ಎಲ್ಲದಕ್ಕೂ ಪಡೆದ್ರು, ಆ ನಂಬಿಕೆಗೆ ದ್ರೋಹ ಆಗೋಯ್ತಲ್ಲ. ಅಲ್ಲಿ ಯಾರಾದರೂ ಬೇರೆಯವ್ರು ಹೋಗಿದಾರ ಕಳ್ತನ ಮಾಡೋಕ್ಕೆ? ಅದೇ ಕಾರ್ಯಕರ್ತರೇ ಅವತ್ತು ಅಂದರೆ ಆ ಸ್ಥಿತಿಗೆ ತಂದಿಟ್ರು. ಅಂದರೆ ಒಂದು ಎಷ್ಟು ಲಕ್ಷಾಂತರ ಕೋಟಿಯಿಂದ ದುಡ್ಡು ಖರ್ಚು ಮಾಡಿದ್ದೀರ ಇದಕ್ಕೆ. ಅಲ್ಲ, ಬಡತನದಲ್ಲಿ ಕದ್ರೆ ಬೇರೆ, ನೀವು ಶ್ರೀಮಂತರಾಗಿದ್ಕೊಂಡು ದೇವರ ಹೆಸರು ದುಡ್ಡು ಕದ್ರೆ. ಈಗ ನಮ್ಮನ್ನೇನಂತಾರೆ, ರಾಮ ಮಂದಿರ ಇಷ್ಟು ವರ್ಷ ಇರಲಿ, ಎಲ್ಲ ಕಟ್ಟಿತ್ತಪ್ಪ ಅಂತ. ಇಲ್ಲ, ತಪ್ಪಿಲ್ಲಪ್ಪ. ನನಗೆ ನಮ್ಮೂರಿನ ರಾಮ ಮಂದಿರ ಏನು ಮಾಡ್ಬೇಕು ಹೇಳಿ? ನಿಮ್ಮ ರಾಮನ ಆದರ್ಶಗಳೇನಾಯ್ತು? ಆ ರಾಮನ ಆದರ್ಶ ಏನು? ರಾಮನ ಆದರ್ಶದಂತ ನಮ್ಮೂರಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ಎಲ್ಲಿ ಗೆಲ್ಲಿಸ್ಲಿ ಅವನು ನಾನು? ನಮ್ಮೂರ ದೇವಸ್ಥಾನದಲ್ಲಿ ಉಂಡಿಲ್ಲ, ಅಷ್ಟು ಬರೋಲ್ಲ ಕಾಸು. ಅಲ್ಲ, ನಿಮ್ಮ ಅನುಭವದಲ್ಲಿ ನಮ್ಮ ಕರ್ನಾಟಕದ ಯಂಗರ್ ಜನ್ರೇಷನ್ಗೆ ಒಂದು ಸಂದೇಶ ಕೊಡಿ. ಏನು ಮಾಡಬಹುದು? ನಮ್ಮ ಆತ್ಮಗೌರವ ಉಳಿಸ್ಕೊಂಡು, ನಾಡು ನುಡಿ ಭವಿಷ್ಯನ ಉಳಿಸ್ಕೊಂಡು ಹೇಗೆ ಬೆಳಿಬೋದು ಅಂತ. ಭಾರತೀಯರ ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ರಾಷ್ಟ್ರ ಪ್ರೇಮ ಬೇಕೇ ಬೇಕು. ಪ್ರಪಂಚದ ಬಸವಣ್ಣನ ಥರದಲ್ಲಿ ಹೇಳಕ್ ಹೋದ್ರೆ ರಾಷ್ಟ್ರ ಪ್ರೇಮ ಅನ್ಕೊಂಡು ಹಿಂದೂ ಸಾಮ್ರಾಜ್ಯ ಕಟ್ಟಕ್ಕೆ ಹೊರಟಿದಾರಲ್ಲ, ಇವ್ರು ಸಂವಿಧಾನ ಬದಲಾವಣೆ ಮಾಡಿಬಿಟ್ರೆ ಏನು? ರಾಷ್ಟ್ರ ಪ್ರೇಮ ಬೇಕು. ರಾಷ್ಟ್ರ ಪ್ರೇಮ ಅಂದ್ರೆ ಧಾರ್ಮಿಕವಾಗಲ್ಲ. ನಂದು ರಾಷ್ಟ್ರ ಅಂತಕ್ಕಂಥ ಪ್ರತಿಯೊಬ್ಬ ದೇಶ ಪ್ರೇಮ ಶ್ರೇಷ್ಠ. ಇಡೀ ದೇಶ ನಂದು ಇರಾನ್ ಅಲ್ಲ, ನಂದು ಇದಲ್ಲ, ಅಮೆರಿಕ. ನಾವೆಲ್ಲ ಭಾರತೀಯರು ಫಸ್ಟ್. ಅದನ್ನ ನಾವೆಲ್ಲ ಭಾರತೀಯರು ಅಕ್ಸೆಪ್ಟ್ ಮಾಡ್ಕೋಬೇಕು. ಇಲ್ಲಿ ಜಾತಿ ಧರ್ಮ ಅನ್ನೋದಿಲ್ಲ, ಭಾರತೀಯರು. ವಿವಿಧತೆಯಲ್ಲಿ ಏಕತೆಯನ್ನು ಕಂಡಿರೋರು ನಾವು. ವಿವಿಧತೆಯನ್ನು ನಾವು ತೆಗೆದಾಕಂಗೆ ಇಲ್ಲ ಇಲ್ಲಿ. ಏಕತೆಯನ್ನು ಯಾಕೆ ಅಂದರೆ, ಏಕತೆ ಅಂದರೆ ಈ ಪ್ರಪಂಚದಲ್ಲಿ ನಮ್ಗೆ ಬೇಕಾಗಿರ್ತಕ್ಕಂಥ ಏಕತೆ, ಅದಕ್ಕೆ ಕಲ್ಪನೆ. ಅದನ್ನು ದುರುಪಯೋಗ ಮಾಡಿಕೊಂಡು ನೀವು ಧರ್ಮದ ಹೆಸರಿನಲ್ಲೂ ಮತ್ತೊಂದು ಹೆಸರಿನಲ್ಲೂ ಕೋಮು ಹೆಸರಿನಲ್ಲೂ ಮತ್ತೊಂದು ಮಾಡಿದ್ರೆ ತಪ್ಪಾಗ್ತಾ ಇದೆ. ಸಂವಿಧಾನಕ್ಕೆ ಅದೇ ಅಂಬೇಡ್ಕರ್ ಅವರ ಸಂವಿಧಾನ. ಆ ಕ್ರಾಂತಿ ಚಳುವಳಿ ಮಾಡಿದ್ರು ಬಸವಣ್ಣವ್ರ ಆ ಕಾಲದಲ್ಲಿ. ಬಸವಣ್ಣವ್ರಿಗೂ ಏನಾಯ್ತು ಅವತ್ತಿನ ದಿವಸ ಫೈನಲ್ ಆಗಿ ಎಲ್ಲಿಗೋದ್ರು ಎಂಡಾದ್ರು. ಬಟ್ ಆದರೆ ಆ ತತ್ವ ಬಿಡಲೇ ಇಲ್ಲ ಮನುಷ್ಯ. ಹಾಗೆ ಇಲ್ಲಿ ಅದೊಂದು ಸೀಮಿತವಾದ ಜಾಗಕ್ಕಾಯ್ತು ಸರ್. ಅದು ಅವತ್ತಿನ ಕಲ್ಯಾಣ ಕ್ರಾಂತಿ, ಅವತ್ತಿನ ಕಲ್ಲಕ್ಕೆ ಇದ್ದಿದ್ದು ಅಷ್ಟೇ ತಾನೆ. ಅದನ್ನೇ ಮಾಡ್ಕೊಂಡು ನಾನು ಹೇಳ್ತಾ ಇದ್ದ ಅವ್ನ ಉದ್ದೇಶ ಏನು? ಉದ್ದೇಶ ಇತ್ತಲ್ಲ, ಬಸವಣ್ಣವ್ರು ಮಾಡಿಕೊಟ್ಟು ಸಂವಿಧಾನ. ಈಗ ನೀವು ಹೇಳೋ ಪ್ರಕಾರ ನಾವು ಒಂದು ಹೇಳ್ಬೇಕಾಗಿರೋದೇನೆಂದರೆ, ನಮ್ಮ ಪೀರಿಯಡ್ ಎಲ್ಲ ಮುಗ್ತಾ ಇದೆ, ಇದೆಲ್ಲ ಕಣ್ಣಾರೆ ನೋಡಿದ್ದೀವಿ. ಈಗ ನಮಗಿನ್ಯಾವುದು ಬೇಕಾಗಿಲ್ಲ. ಆದರೆ ನೀವೆಲ್ಲ ಕೂಡ ಎಲ್ಲೋ ಒಂದು ಕಡೆ ಬ್ಲೈಂಡಾಗಿ ಯಾವ್ಯಾವುದನ್ನು ನಂಬಿಕೊಂಡು ಬ್ಲೈಂಡಾಗಿ ಇನ್ನೊಂದು ಸಣ್ಣ ತೃಪ್ತಿಗೋಸ್ಕರ ಚಿಂತನೆ ಮಾಡೋದು ಬಿಡೋದು. ಇದು ದೇಶ ಪ್ರೇಮದ ಜೊತೆಯಲ್ಲಿ ನಾಡ ಪ್ರೇಮ ಯಾಕೆ ಬೇಕು ಅಂದರೆ, ಸಂವಿಧಾನ ರಚಿಸಿರೋದೇ ಈ ಜಾತಿಗಳ ಆಧಾರದ ಮೇಲೆ ಅಥವಾ ಭಾಷೆಗಳ ಆಧಾರದ ಮೇಲೆ ರಾಜ್ಯ ವಿಂಗಡಣೆ ಆಗಿರೋದು. ಪ್ರತಿಯೊಂದು ರಾಜ್ಯಕ್ಕೂ ತಮ್ಮದೇ ಆದ ಸ್ವಾಯತ್ತತೆ ಇದೆ. ಆ ದೃಷ್ಟಿಯಿಂದ ನೀವು ಏನೇ ನಾನು ಭಾರತೀಯನಾದರೂ ಕೂಡ ಹುಟ್ಟಿದ ಜಾಗ ಬಂದಾಗ ಆ ರಾಜ್ಯನೂ ಇಂಪಾರ್ಟೆಂಟ್. ಎಷ್ಟು
ದೇಶಭಕ್ತಿ ಇದೆಯೋ ಹಾಗೆ ರಾಜ್ಯ. ಅದೇ ಬಲಿಷ್ಠ ರಾಜ್ಯಗಳೇ ಬಲಿಷ್ಠ ದೇಶ ಆಗೋದು. ಈಗ ರಾಜ್ಯಗಳು ಅಂತ ಅಂದಾಗ ವಿಂಗಡಣೆ ಮಾಡಿರೋದೇ ಯಾವುದರಿಂದ ಬಹುತೇಕ ಮಾತಾಡ್ತಕ್ಕಂಥ ಜನ ಮಾಡಿಬಿಟ್ಟು ಗಡಿ ಸಿಕ್ಕಿದೆ. ಈಗ ನಾವು ಅದನ್ನು ಭಾಷೆಯ ಹೆಸರಿನಲ್ಲಿ ಜಗಳ ಮಾಡ್ತಕ್ಕಂಥದ್ದು ಒಪ್ಪಿದೆ. ನಿಮ್ಮ ರಾಜ್ಯ ಅಂತಾಗ ನಿಮ್ಮ ಭಾಷೆ ಎಲ್ಲ ಪ್ರೇಮ ಇಟ್ಕೊಳ್ಳಿ, ಎಜುಕೇಷನ್ ಸಿಸ್ಟಮು ಹಂಗೆ ಇರಬೇಕಾಗತ್ತೆ, ಎಲ್ಲ ಅನುಕೂಲಗಳು. ಆದರೆ ನೀವು ಯೋಚನೆ ಮಾಡಬೇಕು ಇರೋದು, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಪ್ರತಿಯೊಬ್ಬರು ಕಟ್ತೀವಿ. ಈ ಕೂಲಿ ಕೆಲಸ ಮಾಡೋನು ಅವನದೇ ಆದಂಥ ಸಾಮರ್ಥ್ಯದಲ್ಲಿ ಟ್ಯಾಕ್ಸ್ ಕಟ್ತಾರೆ. ಪ್ರಧಾನಮಂತ್ರಿಯು ಟ್ಯಾಕ್ಸ್ ಕಟ್ತಾರೆ, ಅವರೇನು ಎಕ್ಸ್ಟ್ರಾ ಕಟ್ಟಲ್ಲ, ಕೋಟಿ ಕಟ್ಟಲಿ ಕಟ್ಟಲ್ಲ. ಅಂಬಾನಿನೂ ಟ್ಯಾಕ್ಸ್ ಕಟ್ಟೋದಷ್ಟೇ, ಅವ್ನು ದುಡಿಯೋದಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇರೆ, ಇಂಡಿವಿಜುವಲ್ ಲೆಕ್ಕದಲ್ಲಿದೆ. ಹಾಗಾಗಿ ಸಮಾನತೆಯ ಬಗ್ಗೆ ನಾವು ಚಿಂತನೆ ಮಾಡಬೇಕಾಗಿದೆ, ಸರ್ವರಿಗೂ ಸಮಾನ ಹಕ್ಕು ಸಿಗಬೇಕಾಗಿದೆ. ಈ ಫ್ರೀಗೆ ಕೊಟ್ಟರು ಅಂತ ಹೇಳ್ತೀವಲ್ಲ, ನಾನು ತಪ್ಪು ಅಂತ ಹೇಳಲ್ಲ. ಅದನ್ನ ಇವತ್ತು ಪ್ರಚಾರಕ್ಕೆ ಅವ್ರು ಮಾಡ್ಕೊಂಡಿರ್ಬೋದು, ಎಲ್ಲ ಸಂವಿಧಾನದಲ್ಲೂ ಹೇಳೋದು ಅದನ್ನೇ, ಏನಂತ ಸರ್ವರಿಗೂ ಸಮಾನತೆ ಅವನು ತಿನ್ನಕ್ಕಿಟ್ಟಿಲ್ಲದೆ ಇದ್ದಂಗಿದ್ರೆ ಹಂಗೆ ಬದುಕ್ಸಕ್ಕೆ ಸಾಧ್ಯನಾ? ಅವ್ನು ಏನಾದರೂ ಒಂದು ಮನೆ ಕೊಡಬೇಕಾಗುತ್ತೆ, ಕೊಟ್ಟಿದ್ದೀವಿ. ಅದು ಬೇರೆ ರೀತಿಯಲ್ಲಿ ಕೊಟ್ಟಿದ್ದೀವಿ, ಎಂಥದೋ ಆಶ್ರಯ ಯೋಜನೆ. ಈ ಥರದ್ದು ಫ್ರೀ ಬಸ್ಸು ಕೊಟ್ಟರೆ ಅವತ್ತು ಕೊಡೋ ದಿವಸ ಚುನಾವಣೆಯೇ ಮಾರ್ಗ ಆಯ್ತೆ ಹೊರತು, ಕೊಟ್ಟರೆ ಸಾರ್ವತ್ರಿಕವಾಗಿ ಉಪಯೋಗ ಆಗುತ್ತಾ ಇಲ್ವಾ ಕೊಡಬೇಕಾಯ್ತು. ಫ್ರೀ ಬಸ್ಸು ಲಿಂಗ ತಾರಮ್ಯ ಆಯಿತು, ಗಂಡಸರಿಗೆ ಹಾಕಿಲ್ಲ ಅದು ಅನುಕೂಲ. ಗಂಡಸರು ಬಡವರಿಲ್ವೇ, ಅದು ಬಡವರಿಲ್ವೇ, ಆಮೇಲೆ ಎಲ್ಲ ಜಾತಿಲೂ ಬಡವರಿಲ್ವೇ ಅನ್ನೋ ಪ್ರಶ್ನೆ ಬರ್ತದೆ. ಇದಲ್ಲ, ಇದಕ್ಕೆ ನಿಮ್ಮನ್ನು ವ್ಯವಸ್ಥೆ ಇಟ್ಟಿರೋದು, ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಇಲ್ಲ. ನೀವು ಇಲಾಖೆನ ಬೇರೆ ಬೇರೆ ಥರದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ದುರಂತ. ಈ ದೇಶದಲ್ಲಿ ಎಲ್ಲ ಪಾರ್ಟಿಯವರು ಇದನ್ನೇ ಉಪಯೋಗಿಸೋಕೆ ಶುರು ಮಾಡ್ತಾ ಇದ್ದಾರೆ ಈಗ. ಹೌದು. ಆಮೇಲೆ ಫ್ರೀಗೆ ದುಡ್ಡೆಲ್ಲಿಂದ ಬರುತ್ತೆ ಅನ್ನೋದು ಯೋಚನೆ ಮಾಡಿದೆ, ಯಾವುದ್ರಲ್ಲಿ ನಾನು ಇದನ್ನು ಮಾನಿಟರ್ ಮಾಡ್ಕೋಬಹುದು ದುಡ್ಡನ್ನ ಅನ್ನೋದು. ನಮಗೆ ತೆರಿಗೆ ಹಣ, ನಮ್ಮ ತೆರಿಗೆ ಹಣನೇ. ಆಮೇಲೆ ನಮಗೆ ಇನ್ನೇನು ಅಲಾಟ್ ಆದ ಹಣದಲ್ಲೇ ಕಿತ್ಕೊಂಡು ಅಲ್ಲಿ ಕೊಡ್ತಾ ಇದ್ದೀವಿ, ಇನ್ನೇನು ಕೊಟ್ಟಿರ್ತೀವಿ. ಡ್ಯಾಮಿಗೆ ಕೊಟ್ಟಿರೋದು ಈ ಸತಿ ಬೇಡ, ಒಂದು 5,000 ನಿಲ್ಲಿಸಿ ಅಂತ ಕಿತ್ಕೊಂಡು ಇಲ್ಲಿ ಕೊಡ್ತೀವಿ. ಈ ಥರದ ದುರಂತರದ ವ್ಯವಸ್ಥೆ ಇರಬಾರ್ದು. ಅದಕ್ಕೆ ಸಾರ್ವಜನಿಕರು ನಾವು ಅರಿವರಿಕೆ ಮಾಡ್ಕೊಂಡು, ವಿದ್ಯಾವಂತರು ಎಷ್ಟ ಮಟ್ಟಕನ ಇದ್ಕೊಳ್ಳಿ, ಅರಿವಿನ ಕೊರತೆ ನಾವು ಮಾಡ್ಕೊಳ್ಳೋದು ಬೇಡ. ಆಮೇಲೆ ಅಡಿಯಾಳಾಗೋದು ಬೇಡ, ಗುಲಾಮರಾಗೋದು ಬೇಡ. ಈ ವಿಚಾರಗಳಲ್ಲಿ ಸ್ವಾಭಿಮಾನವನ್ನು ಬೆಳೆಸ್ಕೊಳ್ಳೋಣ. ನೀನೇ ನಿಮ್ಮೂರಿನಲ್ಲಿ ಏನೋ ಒಂದು ನಾಯಕನಾಗೋದಕ್ಕೆ ಪ್ರಯತ್ನ ಮಾಡು. ಹಿಂದೆ ಇತಿಮಿತಿಯಲ್ಲಿ ನಾವು ಭಾಷಣ ಮಾಡ್ಕೊಂಡು ಹೋಗ್ಬೋದು ಅಷ್ಟೇ. ಅದು ಕಡ್ಡಾಯ ಶಿಕ್ಷಣವನ್ನು ಎಲ್ಲರಿಗೂ ಕೊಡೋ ರೀತಿ ಒಂದು ವ್ಯವಸ್ಥೆ ಮಾಡೋಕ್ಕೆ ಚಳುವಳಿ ಮಾಡ್ಬೋದಲ್ಲ. ಶಿಕ್ಷಣ ಸಿಕ್ಬಿಟ್ರೆ ಏನೇ ಚಳುವಳಿ ಮಾಡೋಕ್ಕೂ ಶಕ್ತಿ ಏನು ಸರ್, ಚೆನ್ನಾಗಿ. ಈಗ ನೀವು ಹೋಗ್ತೀರಾ ಅಂತ ಇಟ್ಕೊಳ್ಳಿ ಯಾವುದೋ ಊರಿಗೆ ಮಾಡೋಕ್ಕೆ, ಆ ಪ್ರಿಪ್ರೇಷನ್ದು ಇದೆಲ್ಲ ಯಾರು? ಮತ್ತು ಪರಿಹಾರ ಹೇಳಿ, ಸಮಸ್ಯೆ ಹೇಳ್ತಾ ಇದ್ದೀರಿ. ನಾನು ಹೇಳ್ತಿರೋದು ಪರಿಹಾರ ಕಾಲುವೆ ಜನಗಳ ದಂಗೆ ಎದ್ದಾಗ ನಾವು ನಾಯಕರಾಗಿ ಹೋಗ್ಬೇಕಲ್ಲ. ಜನಗಳ ದಂಗೆ ಹೇಳ್ಬೇಕಾದ್ರೆ ಏನು ಮಾಡ್ಬೇಕು? ಈಗ ಬಿಡದಿನಲ್ಲಿ ಆಗ್ತಾ ಇದೆಯಲ್ಲ, ನಾವು ಅಲ್ಲದೆ ಇದ್ರು ಏನೇನೋ ಎಬ್ಬರಿಸಿದ್ದಾರೆ ಯಾರೋ, ಅಲ್ಲೋ ಕೂತ್ಕೋಬೇಕು, ಇದೆಲ್ಲ ಹಿಂಗೆ ಅಂತ ಹೇಳ್ಬೇಕು. ಅಲ್ಲ, ಬಿಡದಿ ಸೋ ಕನ್ಫ್ಯೂಸಿಂಗ್. ಅಲ್ಲಲ್ಲ, ಯಾರು ಸರಿ ಇದ್ದಾರೆ ಉದಾಹರಣೆ ಅಂತ ಹೇಳಿದೆ ನಾನು. ಈ ಥರದ್ದೆಲ್ಲೋ ಸಕ್ಕರೆ ಕಾರ್ಖಾನೆ ನೌಕರರಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಅವರೆಲ್ಲ ಗ್ಯಾದರ್ ಆದಾಗ ನಮ್ಮಂಥವ್ರು ಹೋಗಿ ಏನೋ ಮಾಡಿ ಅಲ್ಲಿ ನಿಂತ್ಕೊಂಡು ಅದು ಹೋರಾಟಕ್ಕೆ ಬೆಂಬಲ ಸಿಕ್ಕಿ ಅರೆಸ್ಟ್ ಆದರೂ ಪರವಾಗಿಲ್ಲ ಅಂತ ಹೋಗ್ಬೇಕಾದ ಪರಿಸ್ಥಿತಿ ಮಾಡ್ಕೊಂಡು ಒಂದು ಸ್ವಲ್ಪ 1-2 ವರ್ಷ ಮಾಡಿದಾಗ ನಿಮ್ಮ ನಾಯಕತ್ವ ಬೆಳಿಬೋದು. ಅದು ಆರೋಗ್ಯವಾಗಿದ್ದರೆ ನಾವು ಬೆಳಿಬೋದು, ಆದರೆ ಕಟ್ಟಬಹುದು. ಇಲ್ಲದೆ ಹೋದರೆ ನಾವೇ ಮಾಡ್ತೀವಿ ಇದನ್ನು ಅಂತಂದರೆ ಎಲ್ಲಿಂದ ಮಾಡ್ತೀರಿ ಸರ್? ಈಗ ನಾನು ಆಯ್ತಪ್ಪ, ನಾನು ನಿಮಗೆ ಒಪ್ಕೋತೀನಿ, ನಿಮಗೆ ನಾನು ಸಹಕಾರ ಕೊಡ್ತೀನಿ, ಕಾಸಲ್ಲಿ ಕೊಡೋಕ್ಕೆ ನನ್ನ ಕೈಲಿಲ್ಲ, ಬೌದ್ಧಿಕವಾಗಿ ನನಗೆ ತಿಳಿದಷ್ಟು ಮಾಡ್ತೀನಿ, ಎಲ್ಲಿಗೆ ಬೇಕಾದ್ರೂ ನನ್ನದೇ ಖರ್ಚು ಹಾಕೊಂಡು ಬರುವಷ್ಟು ಸಾಮರ್ಥ್ಯ ನನಗಿದೆ, ನಾನು ಬರ್ತೀನಿ. ಯಾರು ಬರ್ತಾರೆ? ಫೋಟೋ ತೆಗೆಸ್ಕೊಳ್ಳೋಕೆ ಒಂದಷ್ಟು ಜನ ಬರ್ಬೋದು. ನಮ್ಮ ಅಭಿಮಾನಿಗಳ ತಂಡನೂ ಇಲ್ವಲ್ಲ ನಮ್ಗೆ ಆ ಥರ ಮಾಸ್. ಅಲ್ಲ, ತುಂಬ ನಿರಾಸೆ ಆಗೋದು ಬೇಡ, ಭರವಸೆ ಇಟ್ಕೊಂಡು ನಾವು ಮುಂದೆ ಯೋಚನೆ ಮಾಡಿ. ಒಂದು ಸಂದರ್ಶನದಲ್ಲೇ ಎಲ್ಲ ಮುಗಿಯಲ್ಲ. ಮತ್ತೆ ನಾನು ಇವೆಲ್ಲ ಕಡೆನೂ ಹೋಗಿ ಬಂದಿರೋದ್ರಿಂದ ರೈತ ಸಂಘದ ಜೊತೆಲೂ ಓಡಾಡ್ಕೊಂಡು ಬಂದೆ, ಆಮೇಲೆ ಹೋರಾಟಗಳು ಚಳುವಳಿಗಳಲ್ಲೂ ಭಾಗವಾಗಿ ಬಂದೆ. ಆಮೇಲೆ ಈ ಥರದ ಕಾರ್ಯಕ್ರಮ ಎಲ್ಲೆಲ್ಲ ಅಜಿಟೇಷನ್ ನಡೀತದೋ ಅದನ್ನ ದಿನನಿತ್ಯ ಪತ್ರಿಕೆ ನೋಡ್ಕೊಂಡೆ ಅಲ್ಲಿ ಹೋಗೋದು, ಮಾತಾಡ್ಬಿಟ್ಟು ಬರೋದು, ಚಪ್ಪಾಳೆ ಹೊಡಿತಾರೆ, ಎಲ್ಲ ಆಗುತ್ತೆ. ಮುಂದುವರಿಯೋದಿಲ್ಲ ಅದು. ಈಗ ನಮ್ಮ ಶಾಂತಕುಮಾರ್ ಅವ್ರ ಜೊತೆ ಹೋದಾಗ ಭಾಳ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ, ನಾವು ಹೋದಾಗ ಖುಷಿ ಆಗುತ್ತೆ. ಕುರುಬೂರು ಶಾಂತಕುಮಾರು ಹಿಂಗೆ ಇನ್ಯಾವ್ಯಾವುದು ಇದ್ದಾವೆ. ಫೈನಲ್ಲಾಗಿ ಎಲ್ಲಿಗೆ ನಿಲ್ಲುತ್ತೆ ಅಂತ ಅಂದರೆ ಇವ್ರನ್ನ ಸೇರಿಸ್ಕೊಳ್ಳೋದ್ರಿಂದ ಎಲ್ಲ ಟೇಕ್ ಓವರ್ ಮಾಡಿಬಿಡ್ತಾರೋ ಏನೋ, ಇವ್ರು ಇಂಪಾರ್ಟೆಂಟ್, ಆ ಥರದ್ದೆಲ್ಲ. ಅಲ್ಲ, ಈಗ ರಾಜ್ಯದ ಎಲ್ಲ ಸಂಘಟನೆಗಳನ್ನ ಒಂದು ವೇದಿಕೆಗೆ ತರಕ್ಕೆ ಪ್ರಯತ್ನ ಪಡ್ಬೋದಾ ಅಂತ ಒಂದು ಆಲೋಚನೆ. ಬರಲ್ಲ, ಮಾಡಿ ಮಾಡೋಕ್ಕೆ ಅಂತಂದರೆ ಯಾಕೆ ಬರಲ್ಲ ಅಂತ ಹೇಳ್ತೀನಿ. ಫಸ್ಟ್ ಕೇಳೋದು ಏನಕ್ಕೆ ನಾವು ಬರೋಣ, ನಮ್ಮದೇ ಇದೆ ಸ್ಟ್ರಾಂಗ್ ಸ್ಟ್ರೆಂತ್, ನೀವೇ ಬಂದು ಸೇರ್ಕೊಳ್ಳಿ. ನಡೆದಿರೋ ಕಥೆಗಳನ್ನ ಹೇಳೋದು. ಈಗ ನಾನು ನೀವು ಮಾಡ್ತಕ್ಕಂಥದ್ದು ಹೊಸ್ತಾಗತ್ತಲ್ವ ಅಂತ ಇಟ್ಕೊಳ್ಳಿ. ಉದಾಹರಣೆ, ಈಗ ಆಗಿರ್ತಕ್ಕಂಥವ್ರು 15 ವರ್ಷದಿಂದ ಮಾಡಿದ್ದೀವಿ, ಏನು ನೀವು ಬಂದು ಮಾಡೋದು, ಬನ್ನಿ ನಾವು ಕರಿತೀವಿ, ಬನ್ನಿ. ಇದು ವಾಸ್ತವ ಅಂಶ. ಇದ್ರ ಮೇಲೆ ಏನು ಯೋಚನೆ ಮಾಡ್ಬೋದು ಮಾಡಿ, ಅದಕ್ಕೆ ನಾವು ಕೈ ಜೋಡ್ಸೋಕ್ಕೆ ಏನು ತೊಂದರೆ ಏನಿಲ್ಲ. ಅಲ್ಲ, ಈ ಸಂದರ್ಶನನೇ ಒಂದು ದಾರಿ ಆಗ್ಬೋದು. ಯಾಕೆಂದರೆ ನಾವು ಇಷ್ಟೊಂದು ಓಪನ್ ಆಗಿ ನೀವು ಎಲ್ಲ ಮಾತಾಡಿದ್ದೀರಿ. ಸೊ ಇದ್ರ ಮೂಲಕನೇ ಚರ್ಚೆ ಪ್ರಾರಂಭ ಆಗ್ಬೋದು. ಸಂವಿಧಾನ ಎಷ್ಟು ಜನ ಓದಿದ್ದಾರೆ,
ಅದೇ ದೊಡ್ಡ ಸಮಸ್ಯೆ ಇದೆ. ಮೂಲಭೂತವಾದ ಸಂವಿಧಾನ ಅಲ್ವಾ ನಮ್ದು, ಅದ್ರ ಅಡಿನಲ್ಲಿ ನಾವು ನಮ್ಮ ಹಕ್ಕೇನು ಅಂತ ನಾವು ತಿಳ್ಕೊಳಕ್ಕೆ ಅಲ್ಲ, ಸಂವಿಧಾನದ ಮುನ್ನುಡಿ ಓದಿದ್ರೆ ಸಾಕು, ನಾವು ಬೇಕಾದಷ್ಟು ಆಯ್ತು, ಅರ್ಥ ಮಾಡ್ಕೊಂಡ್ರೆ ಸಾಕು. ಆಮೇಲೆ ನೀವು ಹೇಳಿದ್ರೆ ಶಾಲೆ ಪಾಲೆ ಇವೆಲ್ಲವೂ ಒಂದು ಸಮಸ್ಯೆ ಇಲ್ಲ ಸರ್ ನಿಮ್ಮಲ್ಲಿ. ಆಸ್ಪತ್ರೆಗಳು ಯಾಕೆ ನಿರ್ನಾಮ ಆಗ್ತಿದ್ದಾವೆ ಅಂತಂದ್ರೆ ರಾಜಕಾರಣಿಗಳು, ನಾವು ಶಾಸಕಾಂಗ ಅಂಡ್ ಕಾರ್ಯಾಂಗದ ಸರ್ಕಾರಿ ಆಸ್ಪತ್ರೆಗೆ ಯಾರು ಹೋಗಲ್ಲ, ಸರ್ಕಾರಿ ಶಾಲೆಗೆ ಯಾರು ಯಾಕೆ ಹೋಗಲ್ಲ. ಹೋಗ್ಬೇಕು ಹೇಳಿ? ಅಲ್ಲ, ಅಲ್ಲಿ ಹೋಗೋ ಥರ ಇಲ್ವಲ್ಲ. ಅದನ್ನ ನಾನು ಕೇಳಿ, ಯಾಕೆ ಹೋಗ್ಬೇಕು? ಒಂದು ಹೋಗಕ್ಕಾಗದೇ ಇರ್ತಕ್ಕಂಥದ್ದು, ಇನ್ನೊಂದು ಅದನ್ನು ಮಾಡಿರೋರು ಯಾರು ಆ ಥರ ಹೋಗ್ದಂಗೆ? ನಾವೇ ಸರ್. ಶಾಸನ ಮಾಡೋರೇ ಸರ್ಕಾರಿ ಶಾಲೆಗಳನ್ನ ಮಾಡಬೇಕು ಅಂತ ಹೇಳ್ತಾರೆ, ಅವರೇ ಖಾಸಗಿ ಶಾಲೆಗಳನ್ನ ಓಪನ್ ಮಾಡಿರ್ತಾರೆ. ಇಲ್ಲಿಗೆ ಬರ್ತಾರ ಜನ, ಅಲ್ಲಿಗೆ ಹೋಗ್ತಾರ ಸರ್. ಇದ್ರ ಮಟ್ಟ ಚೆನ್ನಾಗಿಲ್ಲ, ಸರ್ಕಾರಿ ಶಾಲೆ ಮಟ್ಟ ಚೆನ್ನಾಗಿಲ್ಲ, ಖಾಸಗಿದು ಚೆನ್ನಾಗಿದೆ. ಮೇಸ್ಟ್ರನ್ನ ಕೊಡ್ಬೇಕಾಗಿರೋನು ಯಾರು? ಸರ್ಕಾರ. ಅಂದರೆ ಆ ಪ್ರತಿನಿಧಿನ ಹೋರಾಟ ಮಾಡಬೇಕಾಗಿರೋದು. ಹೌದು. ಇದನ್ನ ಕೊಡಬೇಕಾಗಿರೋನು ಯಾರು? ಫೆಸಿಲಿಟೀಸ್ನ, ಕಂಪ್ಯೂಟರ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಅವನು ಅದು ಕೊಡೋದನ್ನೇ ತಡಿತಾನಲ್ಲ. ಯಾಕೆಂದ್ರೆ ಆಟೋಮೆಟಿಕ್ ಆಗಿ ಇಲ್ಲಿಗೆ ಹೋಗ್ತಾರೆ, ಖಾಸಗಿಗೆ ಅಲ್ಲಿ ಹೇಳ್ತಾನೆ ಮಾಡಿ 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 ಕೊಡಬೇಕು ಅಂತಾನೆ. ಇದನ್ನ ಹೆಂಗೆ ಬಗೆಹರಿಸ್ತೀರ? ನೀವೆಲ್ಲಿ ರಿಪೇರಿ ಮಾಡ್ತೀರ? ಅದಿರಲಿ ಚಂದ್ರ ಅವರೇ, ಇದು ಒಂದು ದಿನ ಸಂದರ್ಶನ ಮಾಡಿ ಪರಿಹಾರ ಮಾಡೋಕ್ಕಾಗಲ್ಲ. ಪದೇ ಪದೇ ಸೇರೋಣ, ಬೇರೆ ಬೇರೆ ಎಲ್ಲ ಕರೀತೀವಿ. ನೋಡಿ ಸರ್, ನಮಗೆ ದೊಡ್ಡ ದೊಡ್ಡ ಸಂಸ್ಥಾನದ ಮಠಗಳು ಕೂಡ ಇದನ್ನೆಲ್ಲ ಅರಿವು ಬರೆಸ್ಕೊಂಡು ನಾವು ಅಂಥವ್ರ ಜೊತೆ ಚರ್ಚೆ ಮಾಡಿ, ಆಮೇಲೆ ಹೋರಾಟ ಚಿಂತೆ ಮಾಡ್ತಿದ್ದು ಗುಂಪು ಜೊತೆನೂ ಸಹ ಮಾಡಿ, ಯಾವುದೋ ಅಧಿಕಾರವನ್ನು ಮಾಡದೇ ಇರ್ತಕ್ಕಂಥ ಅಂಥದ್ದನ್ನೆಲ್ಲ ಗುಡ್ಡೆ ಹಾಕಿ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರೆ ನೀವು ಅದು, ಯಾಕೆಂದರೆ ಅವ್ರ ಕೈ ಜೋಡಿಸ್ಬೇಕಾಗುತ್ತೆ. ಯಾಕಂದರೆ ಯಾರ ಹಿಂದೆ ಜನಸಮೂಹ ಬೇರೆ ಬೇರೆ ಕಾರಣಕ್ಕೋಸ್ಕರ ನಂಬಿ ಇದ್ದಾರೋ ಅವರ ಮೂಲ ವ್ಯಕ್ತಿಗಳನ್ನೇ ನಾವು ಇಟ್ಕೋಬೇಕಾಗಿ ಬರುತ್ತೆ. ಕರೆಕ್ಟ್. ಯಾಕಂದ್ರೆ ರಾಜಕಾರಣಿಗಳು ದುಡ್ಡು ಕೊಟ್ಕೊಂಬರೋದಲ್ಲ. ಇವತ್ತಿನ ದಿವಸ ನೀವು ಇಷ್ಟಪಡಿ ನಮ್ಮಲ್ಲಿ ಮಠಗಳು, ಭಕ್ತಾದಿಗಳು, ಅದು ನಂಬಿಕೆ ಒಂದು ಮೇಲೆ ಇದ್ದೇ ಇದೆ. ಒಂದು ಪ್ರವಚನಕ್ಕೆ ಹೋದಾಗ ನಾನು ಯಾವುದಾದ್ರೂ ಮಠಕ್ಕೆ ಹೋಗ್ತಿಲ್ಲ, ಲಕ್ಷ ಜನ ಕೂತ್ಕೊಂಡು ಸಂಪೂರ್ಣವಾಗಿ ಕೇಳ್ತಿದ್ದಾರೆ ಅಂದಾಗ ಅಷ್ಟು ನಂಬಿದ್ದಾರೆ ಮಠಗಳು. ಆ ಥರದವು ಎಲ್ಲ ಸಮುದಾಯದ ಮಠಗಳು, ಎಲ್ಲ ಸಮುದಾಯದ ಇವ್ರನ್ನೆಲ್ಲ ಇಟ್ಕೊಂಡು ಇಷ್ಟು ದಾರಿ ತಪ್ಪೋಗಿದೆ. ನೀವೆಲ್ಲ ಸ್ವಲ್ಪ ಲೀಡ್ ಮಾಡಬೇಕಾಗುತ್ತೆ. ಅವ್ರಿಗೂ ಯಾರೂ ಅಧಿಕಾರದ ಆಸೆ ಇರೋಲ್ಲ. ಆಮೇಲೆ ಅದು ವೈಯಕ್ತಿಕ ನನ್ನ ಸಮಾಜ ಅನ್ನೋದನ್ನೆಲ್ಲ ಮರೆತು ಮಾಡಬೇಕಾಗತ್ತೆ ಅಂತ ಕೇಳಬೇಕಾಗತ್ತೆ, ಅರಿವು ಮೂಡಿಸ್ಬೇಕಾಗತ್ತೆ. ಎಷ್ಟರ ಮಟ್ಟಿಗೆ ಅದು ಆಗುತ್ತೆ? ಅದು ಹಿಂದೆನೇ ಇನ್ನೊಂದು ಬ್ಯಾಚ್ ಹೋಗುತ್ತಲ್ಲ, ಅದೇ ಕೈ ಬಿಟ್ಬಿಟ್ರೆ ಹೆಂಗೆ ನೀವು ನಮ್ಮನ್ನ ಎಷ್ಟು ದಿವಸ ನಾವು ಎಷ್ಟು ವರ್ಷದಿಂದ ನಾವು ನಿಮ್ಮನ್ನು ಸಾಕಿದ್ದೀವಿ ಅಂತ ಅವ್ರು ಹೇಳ್ತಾರೆ. ಇಂಥದ್ದೆಲ್ಲ ಆಗುತ್ತೆ. ಇರಲಿ, ಚಿಂತನೆ ಮಾಡಿ, ಒಳ್ಳೆಯದು. ಆ ಥರದ ಈಗ ನಮ್ಮಿಬ್ಬರದು ಮುಗಿತಾ ಬಂದಿರೋ ಪೀರಿಯಡ್. ನಾನು ಹೇಳಿ ನಿಮ್ದು ಗೊತ್ತಿಲ್ಲ, ನೀವು ನಿಮಗಿಂತ ದೊಡ್ಡ ಉತ್ಸಾಹ ಇದೆ ನಿಮಗೆ. ನನಗೆ ಆ ಉತ್ಸಾಹ ಎಲ್ಲ ಕಳ್ಕೊಂಡಿದ್ದೀನಿ. ಈಗ ನಮ್ಮ ಪಾರ್ಟಿಲಿ ಯಾಕಿದ್ದೇನೆ ಅಂತಂದರೆ, ಅಲ್ಲೆಲ್ಲೆಲ್ಲೋ ಇದ್ದು ಆ ಹಿಂಸೆ ಅನುಭವಿಸೋ ಬದಲು ಇದು ಇನ್ನೂ ಕೇಜ್ರಿವಾಲ್ ಅವ್ರ ಬಗ್ಗೆ ನನಗೆ ನಂಬಿಕೆ ಇರೋದ್ರಿಂದ ಐ ಆಮ್ ಟ್ರೈಯಿಂಗ್ ಟು ವೆರಿ ಗುಡ್ ಡೂ ದಟ್ ವರ್ಕ್. ನೀವು ಮಾಡಿ, ಸುಲಭ ಇಲ್ಲ, ಬಟ್ ಯಾವತ್ತೂ ಒಂದು ದಿವಸ ಆಗ್ಬೋದು. ಅನಿರೀಕ್ಷಿತವಾಗಿ ಘಟನೆಗಳು ಹೆಂಗೆಂಗೋ ನಡೆದೋಗುತ್ತದೆ. ನಾನಿವಾಗ MLA ಆದಂಗೆ ನಾವು ಉತ್ಸಾಹ ಕಳ್ಕೋಬಾರ್ದು. ಉತ್ಸಾಹ ಕಳ್ಕೊಳ್ಳೋಕೆ ಇಷ್ಟನೇ ಇಲ್ಲ. ಉತ್ಸಾಹ ಕಳ್ಕೊಂಡ್ರೆ ಆಶಾಭಾವನೆ ಅತಿಯಾಗಿ ಆಗದೆ ಇರೋದನ್ನೆಲ್ಲ ಯಾಕೆ ಯೋಚನೆ ಅಲ್ಲ, ಉತ್ಸಾಹ ಕಳ್ಕೊಂಡ್ರೆ ಹಕ್ಕಿ ರೆಕ್ಕೆ ಕಳ್ಕೊಂಡಂಗೆ. ಸೊ ಉತ್ಸಾಹ ಇರಲಿ. ಭಾಳ ಧನ್ಯವಾದ ಚಂದ್ರು ಅವರೇ, ಇಲ್ಲಿ ತನಕ ಬಂದು ನಮ್ಮ ಚಾನಲ್ಗೆ. ನಿಮ್ಮ ಚಿಂತನೆ ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ನನಗೆ ಎಂಥ ಕಾಲಘಟ್ಟದಲ್ಲಿದ್ದೀವಿ ಅಂತ ಅಂದರೆ, ಇನ್ನೂ ಸ್ವಲ್ಪ ಹೆಚ್ಚು ಪ್ರಚಾರದಲ್ಲಿದ್ದ ಟೈಮ್ನಲ್ಲಿ ನಾವು ಮಾಡಬೇಕಾಗಿತ್ತು. ನಮ್ಮದು ತಪ್ಪಿದೆ. ನಾವಿನ್ನೂ ಹೆಚ್ಚು ಹುಡುಗರಾಗಿದ್ದಾಗ, ಜನಪ್ರಿಯ ಮತ್ತು ಯೌವನ ವಯಸ್ಸಿದ್ದಾಗ, ಅಂದ್ರೆ ಆ ಒಂದು 10-15 ವರ್ಷ ಮಾಡೋ ಸಾಮರ್ಥ್ಯ ನನಗಿದೆ ಅನ್ನೋ ನಂಬಿಕೆ ಇತ್ತಲ್ಲ, ಆ ಟೈಮ್ನಲ್ಲಿ ಯಾಕೋ ನಾವು ಕೂಡ ಯೋಚನೆ ಆವಾಗ ಬುದ್ಧಿ ಇರಲಿಲ್ಲ. ಈಗಲೂ ಇದೆ ಅಂತ ಹೇಳೋಕ್ಕಾಗಲ್ಲ. ಬುದ್ಧಿ ಇರಲಿಲ್ಲ ಅನ್ನೋದಕ್ಕೆ ಅವತ್ತು ಅನಿವಾರ್ಯ ಅನಿಸ್ಲಿಲ್ವಾ? ಅನಿವಾರ್ಯ ಇತ್ತು, ಇಷ್ಟೊಂದು ಕೆಟ್ಟಿರ್ಲಿಲ್ವೋ ಏನೋ ಅಂತ ಹಾಗಾಗಿದೆ. ಈಗ ಚಿಂತನೆ ಬಂದಿದೆ. ನನಗಿನ್ಯಾವುದು ಆ ಥರದ ಆಸಕ್ತಿ ಕೂಡ ಇಲ್ಲ. ಅಂದರೆ ಅಧಿಕಾರ ಮತ್ತೊಂದು, ಬಟ್ ಒಳ್ಳೇದಾಗೋದಕ್ಕೆ ಏನಕ್ಕೆ ಬೇಕಾದ್ರೂ ಬೆಂಬಲ ಕೊಡ್ತಕ್ಕಂಥದ್ದು ಚಿಂತನೆ ಅಂದಿದೆ. ಎಲ್ಲಿ ತನಕ ನಮ್ಮ ಇದು ಆಮ್ ಆದ್ಮಿ ಪಾರ್ಟಿ ಅಲ್ಲಿ ದೊಡ್ಡ ಸಾಮರ್ಥ್ಯವನ್ನು ಬೆಳೆಸುತ್ತೋ ಅಲ್ಲಿವರೆಗೂ ಇಟ್ಕೊಂಡು ಅದನ್ನು ಬೆಳೆಸೋಕ್ಕೆ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಅದು ಸಂಪೂರ್ಣವಾಗಿ ನಿಮ್ಮ ಜೊತೆಲಿ ಇರೋದಕ್ಕೂ ನಾವು ಯೋಚನೆ ಮಾಡಿದ್ದೀವಿ. ಅದರದ್ದೇ ಅಂತಂದರೆ ಇಂಡಿವಿಜುವಲ್ ಆಗಿ ನುಗ್ಗಿ ಅಂತ ನೀವು ಹೇಳ್ತೀರಲ್ಲ, ಅದು ಭಾಳ ಕಷ್ಟ. ಅಲ್ಲ, ಇಂಡಿವಿಜುವಲ್ ಆಗಿ ಆಗಲ್ಲ, ಸೇರಿ ಮಾಡಬೇಕು. ಎಲ್ಲರೂ ಒಂದು ವೇದಿಕೆ. ಬಹಳಷ್ಟು ಕಡೆ ಆಯ್ತು ಅಶೋಕ್ ಅವರೇ. ಮಹಿಮಾ ಪಾಟೀಲ್ ರವ್ರು ಸೇರ್ಕೊಂಡಿಲ್ಲ ಒಂದ್ ಕಡೆ, ಟೀಮ್ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ರೈತ ಸಂಘದವ್ರದ್ದು ಒಂದಿನ ಯೋಚನೆ ಆಯ್ತು. ಇವೆಲ್ಲ ಹೋಗ್ತೀವಿ, ಅಲ್ಲೂ ಎಲ್ರಿಗೂ ಕೊನೆಗೆ ಏನು ನೀವು ಪರಿಹಾರ ವಿಚಾರ ಬಂದಾಗ ಏನು ಇಷ್ಟೇನಾ? ಮೀಟಿಂಗ್ 15 ಜನ 20 ಜನ ಸೇರ್ಕೊಂಡು ಕಾಪಿ ಕುಡ್ಕೊಂಡು ಸಾಣೆಹಳ್ಳಿನಲ್ಲಿ ಒಂದ್ಸರಿ ಸೇರಿದ್ರು. ನೀವು ಬಂದಿದ್ರು ಇಲ್ವೋ ಗೊತ್ತಿಲ್ಲ. ಸಾಣೆಹಳ್ಳಿನಲ್ಲಿ ಒಂದು 30-35 ಜನ ಸೇರಿ ಪರ್ಯಾಯ, ಅದು ಇದು ಇದಕ್ಕಿಂತ ಒಂದು ಮುಖ್ಯ ಅಗತ್ಯ ಇರೋದು ನೀವು ಮಾಡ್ತಿರೋದು ಪರ್ಯಾಯ. ಏನು ನಮಗೆ ಈಗಿರ್ತಕ್ಕಂಥದ್ದು 3 ದಾರಿ ತಪ್ಪಿದ್ದಾವೆ, ನಮ್ಮ ಹಿತವನ್ನು ಕಾಪಾಡ್ತಾ ಇಲ್ಲ.
ಸ್ವಹಿತಕ್ಕೆ ಜಾಸ್ತಿ ಬೆಲೆ ಕೊಡ್ತಿದ್ದಾರೆ, ಜಾತಿನೂ ಬಿಟ್ಕೊಳ್ಳೋಣ. ಹೀಗಾಗಿ ಅದನ್ನು ಸಾರ್ವಜನಿಕವಾಗಿ ಹೆಂಗೆ ಪರಿವರ್ತನೆ ಅಂತಂದರೆ ಬೇಡ, ತಿರಸ್ಕರಿಸಬೇಕು. ಇದು ಮೂಲಭೂತವಾದ ಪ್ರಶ್ನೆ. ಪರ್ಯಾಯ ಅಗತ್ಯ ಇದೆ, ತಿರಸ್ಕರಿಸೋದು ಹೇಗೆ, ತಿರಸ್ಕರಿಸೋ ಜನನ ನಾವು ಹೇಗೆ, ಮತದಾನದ ಹಕ್ಕನ್ನು ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕಾಗಿದೆ. ನಾನು ಭಾಳ ಕಡೆ ಹೇಳ್ತಿದ್ದೆ, ಮತ ಮಾಡೋರಿಗೆ ನಾವು ಅರಿವನ್ನು ಮೂಡ್ಸೋಕ್ಕೆ ಸಾಧ್ಯವಾದರೆ ಟ್ರೈ ಮಾಡೋಣ. ಏನಂದರೆ ಅನಕ್ಷರಸ್ಥರಾದರೂ ಕೂಡ ಅವ್ರ ಮನೆಯಲ್ಲಿ ಮದುವೆ ಮಾಡ್ತಾರೆ. ಮದುವೆ ಮಾಡುವಾಗ ಮದುವೆ ಮಾಡ್ತಕ್ಕಂಥ ಗಂಡುಗಾಲಿ ಹೆಣ್ಣುಗಾಲಿ ಬೀಗತನ ಮಾಡಬೇಕಾದ್ರೆ ಸಿಕ್ತವ್ರಿಗೆ ಮಾಡ್ತಾರಾ? ಇಲ್ಲ. ಎಷ್ಟು ಯೋಚನೆ ಮಾಡಿ ಅವರೇನು ಇದು ಎಲ್ಲರೂ ಓದಿದಾರ, ಎಲ್ಲ ಡಿಗ್ರಿ ಮಾಡಿದ್ದಾರೆ, ಕೂತ್ ಮಾತಾಡ್ತಾರಲ್ವ, ಅವ್ರ ಮನೆ ಹೆಂಗಿದೆ, ಇವ್ರ ಮನೆ ಹೆಂಗಿದೆ, ಅವ್ರ ಕುಟುಂಬ ಹೆಂಗಿದೆ, ಸಾಮರ್ಥ್ಯ ಹೆಂಗಿದೆ, ಆಮೇಲೆ ಅವನ ಹ್ಯಾಬಿಟ್ಸ್ ಏನು, ಇದೆಲ್ಲ ನೋಡಿ ಕೊನೆಗೆ ಏನೋ ಒಂದು ತೀರ್ಮಾನಕ್ಕೆ ಬಂದು ಇದು ಸರಿ ಹೋಗುತ್ತೆ ಅಂತ ಅದಕ್ಕೆ ತೊಗ್ತವೆ. ಇಷ್ಟೆಲ್ಲ ಅವ್ರಿಗೆ ಯಾಕೆ ಮತ ಹಾಕುವಾಗ ಅಷ್ಟು ಯೋಚನೆ ಮಾಡಿ ಓಟ್ ಹಾಕುವಾಗ ನೀವು ಯಾಕೆ ಇಷ್ಟದ ಆಲೋಚನೆ ಮಾಡಲ್ಲ ಅನ್ನೋ ಪ್ರಜ್ಞೆನ ಮೂಡಿಸ್ಬೇಕು. ಬೇಸಿಕ್ಕು ಹಾಕಿ ಓಟು. ಫೈನಲ್ ನಿಂತಿರೋ 3 ಜನ, ನಮ್ಮ ಚಿಕ್ಕಪ್ಪನ ಮಗ ಒಬ್ಬ ನಿಂತವನೆ, ಅದು ಓಕೆ ಒಂದು ಭಾಗ. ಅವನಿಗೆ 2 ಮರ್ಡರ್ ಮಾಡಿದ್ರು ಕೂಡ ಅವನ್ನ ತಿರುಗಿ ಗೆಲ್ಲಿಸ್ಬೇಕು ನಮ್ಮವನು ಅಂತ ಯೋಚನೆ ಇದೆಯಲ್ಲ, ಅದನ್ನು ಹೆಂಗೆ ಹೋಗ್ಲಾಡಿಸ್ಬೇಕು ನಾವು? ಆಯಿತು, ಅವನಿಲ್ಲ. ನೆಕ್ಸ್ಟ್ ಅವನು ಅಂತವನೇ ಸರ್, ಒಂದು ಸ್ವಲ್ಪ ಇದೆ. 3ನೇ ಅವನು, ನೀನೇ ಒಬ್ಬನ ನಿಂತ್ಕೋ, ನೀನೇ ಟ್ರೈ ಮಾಡು, ಒಂದು ಸರಿ ಸೋತ್ರ ಚಿಂತಿಲ್ಲ. ಅಲ್ಲ, ಇದು ಭಾಳ ಒಳ್ಳೆಯ ಸಂದೇಶ. ನೀವು ಮತ ಹಾಕುವಾಗ ಸೂಕ್ತವಾದ ವ್ಯಕ್ತಿಗಳನ್ನು, ಅರ್ಹರಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಮತ ಹಾಕಿ, ಆವಾಗ ನಮ್ಮ ಈ ಬದಲಾವಣೆಯನ್ನು ತರಕ್ಕೆ ಸಾಧ್ಯ. ಅವ್ರ ಮನೆಯಲ್ಲೇ ಒಳ್ಳೆಯವ್ರು ನಿಲ್ಲಿಸ್ಲಿ ಅಷ್ಟೇ. ಯಾರು ಬೇಡ ಅಂತ ಈ ವ್ಯಕ್ತಿನ ನಾವು ತಿರಸ್ಕಾರ ಮಾಡಬೇಕು ಅಂತದ್ದು, ಇನ್ನೊಬ್ಬ ಯಾರು ಚೆನ್ನಾಗಿದೆ ಅವ್ರನ್ನ ಮಾಡಿಸಿ. ಆಲ್ಟರ್ನೇಟ್ ನಮಗೆ ಕಾನೂನು ಚೇಂಜ್ ಮಾಡಿ ಒಂದು ಟರ್ಮ್ ಆದಮೇಲೆ ನಿಲ್ಲಂಗಿಲ್ಲ ಅನ್ನೋದೆಲ್ಲ ಸಂವಿಧಾನದಲ್ಲಿ ಬದಲಾಗಬೇಕಾಗಿರೋದು, ಅದು ನಮ್ಮ ಕೈನಲ್ಲಿಲ್ಲ. ನೀವು 5 ವರ್ಷಕ್ಕೆ ಒಂದ್ಸರಿ ಚಾನ್ಸ್ ಇದೆಯಲ್ಲ, ಅದೇ ಚಾನ್ಸ್ ಇದ್ದಾಗ. ಈಗ ನಾನು ಹೇಳಿದೆ, ಮದುವೆ ಒಂದು ಉದಾಹರಣೆ ಕೊಟ್ಟೆ. ವ್ಯಾಪಾರಕ್ಕೆ ಹೋದಾಗ ಒಬ್ಬ ಹೆಂಗಸು ಎಷ್ಟು ಚೌಕಾಸಿ ಮಾಡ್ತಾರೆ ಅಲ್ವಾ? ಅಂದರೆ ಅಷ್ಟು ನಾಲೆಡ್ಜ್ ನಮಗಿದೆ ಅಲ್ವಾ? ಅಲ್ಲ, ಅಲ್ಲಿ ಸ್ವಾರ್ಥ ಇದೆ. ಎರಡು ಥರ ಇದೆ. ಒಂದು, ಅವನು ಹೆಂಗೂ ರೇಟ್ ಜಾಸ್ತಿ ಹೇಳಿರ್ತಾನೆ, ಅತ್ತೆ ಯಾಕೆ ಕೊಡ್ಬೇಕು ನಾನು, ಅದು ಅಂತಂದು ಅವ್ನು ಲಾಭ ಇಲ್ಲದೆ ಅವ್ನು ಮಾರೋದೇ ಇಲ್ಲ. ಕೊನೆಗೆ ನೀನು ಎಲ್ಲೋ ತೃಪ್ತಿಕರವಾದಂಥ ವಾತಾವರಣ ತರ್ತೀಯ, 25 ರೂಪಾಯಿನ 6-7 ರೂಪಾಯಿಗೆ ತೊಗೊತೀಯ. ಅವನು 6-7ರಲ್ಲೂ ₹1 ಲಾಭ ಇರುತ್ತೆ, ಕೊಡ್ತಾನೆ. ಇಷ್ಟು ನಾಲೆಡ್ಜ್ ಇದ್ದಾಗ ನಿಂತಿರೋ ವ್ಯಕ್ತಿ ನಮ್ಮೂರಿಗೆ ಏನಾದರೂ ಮಾಡೋಕ್ಕೆ ಸಾಧ್ಯ ಇದೆ? ಅವನು ಅಷ್ಟು ಆಲೋಚನೆ ಮಾಡಿ ಮತದಾನ ಮಾಡಿ ಸಮಸ್ಯೆಗಳಿಗೆ ಪರಿಹಾರ. ಆಮೇಲೆ ಮಾಡೋ ಮತದಾನ ವೇಸ್ಟ್ ಮಾಡಬೇಡಿ. ಯಾರಿಗಾನ ಹಾಕಿ, ನನ್ನ ತಿಮ್ಮ ಬೊಮ್ಮನ್ಗ ಹಾಕೋವಾಗ ನಿಂತಿರೋವರಲ್ಲಿ ಯೋಗ್ಯರು ಯಾರು ಹಾಕಿ, ಪಕ್ಷ ಯಾವ್ದಾರ ಬಿಟ್ಬಿಡಿ, ಚಿಂತೆ ಇಲ್ಲ. ವ್ಯಕ್ತಿ ಗೆಲ್ಲೋದು ಇಂಪಾರ್ಟೆಂಟ್. ಅಲ್ಲಿ ಯಾರು ವ್ಯಕ್ತಿ ಗೆದ್ದಿಲ್ಲಕ್ಕೆ ಸದ್ಯ ಅಂತ ನೀವು ಶಕ್ತಿ ಇದ್ರೆ ನಿಂತ್ಕೊಂಡ್ಬಿಡಿ. ಇದೇ ಮಾತು ಹೇಳ್ಕೊಂಡು ಭಾಳ ಧನ್ಯವಾದ ಚಂದ್ರು. ಇಲ್ಲಿ ತನಕ ಬಂದು ನಮ್ಗೊಂದು ಒಳ್ಳೆ ಸಂದರ್ಶನ ಕೊಟ್ಟಿದ್ದೀರಿ, ಒಳ್ಳೆ ಸಂದೇಶ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು. ಇಂಥದ್ದೊಂದು ಪ್ರಯತ್ನ ನಡೆಸ್ತಿದ್ರಲ್ಲ, ಅದೇ ಅಷ್ಟೇ. ಥ್ಯಾಂಕ್ ಯು ಸರ್.